ಸರಿಯಾಗಿ ಹೇಳಬೇಕು ನನ್ನ ಹೆಸರನ್ನು. ದುಷ್ಟಬುದ್ಧಿ, ದೃಷ್ಟಬುದ್ಧಿ. ಕುಂತಳ ರಾಜ್ಯದ ಮಹಾರಾಜನಾದಂತಹ ಚಿತ್ರಧ್ವಜನ ಮಹಾಮಾತ್ಯ. ಹಿಂದಿನಿಂದ ದುಷ್ಟಬುದ್ಧಿ ಅಂತೇಳಿ ಹೇಳಿ ನಮ್ಮದು ಅದಕ್ಕೇನು ಅಡ್ಡಿ ಇಲ್ಲ. ಬೇರೆಯವರಿಗೆ ದಾರಿಯನ್ನು ತೋರಿಸುವ ದೃಷ್ಟಾರ, ಹಾಗೆ ನನ್ನ ಬುದ್ಧಿಗೂ ನಾನು ದಾರಿ ತೋರಿಸುವ, ಊರಿನವರಿಗೂ ದಾರಿ ತೋರಿಸುವ ನನ್ನ ಹೆಸರು ದೃಷ್ಟಬುದ್ಧಿ.
ದುಷ್ಟಬುದ್ಧಿ ಅಂತೇಳಿ ಹೇಳಿದರೆ ಅಲ್ಲ ಅಂತ ಹೇಳುವುದಲ್ಲ, ಕೆಲವು ಕಡೆ ಅಂಥದ್ದು ಬೇಕು. ನಾವು ಈ ಕುಂತಳದಲ್ಲಿ ಮಾಡಿದಂಥ ರಾಜಕೀಯವೂ ಅಂಥದ್ದೇ. ಮಹಾರಾಜ ಹೆಸರಿಗೆ ಮಾತ್ರ ರಾಜ, ಆಡಳಿತ ಸೂತ್ರ ಎಲ್ಲವೂ ನನ್ನ ಕೈಯಲ್ಲಿ. ಒಮ್ಮೆ ಬಂದಂತಹ ಅಧಿಕಾರವನ್ನು ಉಳಿಸಿಕೊಳ್ಳುವುದು ಅಧಿಕಾರವನ್ನು ಪಡೆಯುವುದಕ್ಕಿಂತ ಹೆಚ್ಚಿನದಾದಂತಹ ಕೆಲಸ. ಪ್ರಜಾ ಅಭಿಪ್ರಾಯ ನಮ್ಮ ಪರವಾಗಿ ಬರಬೇಕು. ಇದಕ್ಕಾಗಿ ಏನು ಮಾಡಬೇಕು? ಇವತ್ತಿನ ಕಾಲದಲ್ಲಿ ಬ್ರಾಹ್ಮಣರ ಅಭಿಪ್ರಾಯ ಒಂದು ಹೇಳಿದ್ರು ಅಂತ ಹೇಳಿದ್ರೆ ಜನ ಎಲ್ಲ ತಲೆ ಅದಕ್ಕೆ ಬಾಗುವುದಿ. ಬ್ರಾಹ್ಮಣ ಅಭಿಪ್ರಾಯ ನನ್ನ ಪರವಾಗಿ ಬರಬೇಕು ಅಂತೇಳಿ ಆದರೆ ಬ್ರಾಹ್ಮಣರಿಗೆ ಮತ್ತೇನು ಬೇಡ, ಧಾರಾಳ ಒಂದು 5 ಬಗೆ ಭಕ್ಷ್ಯ ವಿಚಿತ್ರ ಭೋಜ್ಯಗಳನ್ನು ಸೇರಿದ ಗಟ್ಟಿ ಊಟ ಹಾಕಿತ್ತು ಅಂತೇಳಿ ಆದರೆ ಬ್ರಾಹ್ಮಣರಿಗೆ ತೃಪ್ತಿ ಆಗ್ತದೆ. ಅಷ್ಟು ಮಂದಿ ಬ್ರಾಹ್ಮಣರು ನನಗೆ ಆಶೀರ್ವಾದ ಮಾಡುವುದನ್ನು ನೋಡಿದ ಕೂಡಲೇ ಊರಿನ ಮಂದಿ ಎಲ್ಲ ನನಗೆ ತಲೆ ತಾಗುತ್ತಾರೆ. ಹಾಗಾಗಿ ನನ್ನ ಸಾಧನೆಗಾಗಿ ಇಷ್ಟನ್ನು ನಾನು ಮಾಡಿದವ. ಮೇಲಾಗಿ ದೊಡ್ಡದಾದಂತಹ ಒಂದು ಯೋಚನೆ ಇದೆ. ನಮ್ಮ ಮಹಾರಾಜರಿಗೊಬ್ಬಳು ಮಗಳಿದ್ದಾಳೆ, ಚಂಪಕ ಮಾಲಿನಿ ಅಂತ. ನನಗಿಬ್ಬರು ಮಕ್ಕಳು, ಹಿರಿಯವ ಮಗ, ಕಿರಿಯವಳು ಮಗಳು. ಆ ಮದನ ಆದೀತು, ಅವ ನನ್ನ ಮಗ, ಅವ ಒಳ್ಳೆಯವನೇ. ನನ್ನ ಮಗಳು ಶೃಂಗಾರದ ಬೊಂಬೆ. ನನ್ನ ಯೋಚನೆ ಏನು ಅಂದ್ರೆ ಅರಸನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿ ಕೊಡಬೇಕು. ಆ ರೀತಿ ವ್ಯವಸ್ಥೆ ಮಾಡಿತ್ತು ಅಂತೇಳಿ ಆದ್ರೆ ಈಗ ಹೇಗೋ ಅಧಿಕಾರ ಸೂತ್ರ ನನ್ನಲ್ಲಿದೆ, ಮುಂದಕ್ಕೆ ನನ್ನ ಮಗನಿಗೆ ಅಧಿಕಾರ ಹಸ್ತಾಂತರವಾಗಬೇಕು. ಈ ರೀತಿಯೆಲ್ಲ ಯೋಚನೆ ಮಾಡಿ ಅದಕ್ಕೆ ಪ್ರಜಾಭಿಪ್ರಾಯ ವಿರೋಧವಾಗಬಾರದು ಎಂಬ ಹಾಗೆ ಇವತ್ತಿನ ದಿನ ಊರಿನ ಎಲ್ಲಾ ಬ್ರಾಹ್ಮಣರನ್ನು ಕರೆದು ಅವರಿಗೆ ಧಾರಾಳವಾಗಿ ಊಟವನ್ನು ಕೊಟ್ಟು ಮೇಲಾಗಿ ಒಂದಿಷ್ಟು ದಕ್ಷಿಣೆಯನ್ನು ಕೊಟ್ಟು ಕಳುಹಿಸಿದೆ. ಪ್ರಜಾಭಿಪ್ರಾಯ ಒಬ್ಬೊಬ್ಬರಲ್ಲಿ ಕೇಳಿದರೆ ಅದು ಆಗಲಿಕ್ಕೆ ಹೋಗಿರುವಂತಹ ಕೆಲಸ ಅಲ್ಲ. ನಮ್ಮ ಪುರೋಹಿತರ ಹತ್ರ ಕೇಳಿದರೆ ಪ್ರಜಾಭಿಪ್ರಾಯವನ್ನು ತದ್ರೂಪದಿಂದ ನಮಗೆ ಹೇಳುವರು. ಮಹಾಪುರೋಹಿತರು ಕೈ ಮುಗಿದಿದ್ದೇನೆ ಸ್ವಾಮಿ. ಇವತ್ತು ಬ್ರಾಹ್ಮಣರನ್ನೆಲ್ಲ ಕರೆದು ಬಹಳ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆಯನ್ನೆಲ್ಲ ಮಾಡಿ ಆಯಿತು. ಬರೇ ಸಂತರ್ಪಣೆ ಅನ್ನಲ್ಲ, ಭಕ್ಷ್ಯ ಭೋಜ್ಯಗಳಿಂದ ಕೂಡಿದಂತಹ ಊಟ, ಪರಮ ಷಡ್ರಸದ ಭೋಜನ. ಹೌದು, ಎಲ್ಲರೂ ಮಂತ್ರಾಕ್ಷತೆ ಹಾಕಿದ್ರು, ಆಶೀರ್ವಾದ ಮಾಡಿದ್ರು. ಅಲ್ಲ, ಅದಕ್ಕೆಲ್ಲ ಬೆಲೆ ಇದೆ. ಇದೊಂದು ಬಹಳ ಒಳ್ಳೆ ಬುದ್ಧಿ ಕೊಟ್ಟದ್ದು ನಿನಗೆ ದೇವರು. ಹೌದಪ್ಪ, ಬ್ರಾಹ್ಮಣರಿಗೆ ಊಟ ಹಾಕದೆ ನಾವು ಊಟ ಮಾಡಿದ್ರು ಅದು ಜೀರ್ಣ ಆಗ್ಲಿಕ್ಕಿಲ್ಲ. ಈಗ ನೀವು ಕೂಡ ಬ್ರಾಹ್ಮಣರಲ್ಲಿ ಶ್ರೇಷ್ಠರು. ಒಟ್ಟು ಕಾರ್ಯಕ್ರಮ ಹೇಗಾಯಿತು ನಿಮ್ಮಿಂದಲೇ ಒಂದು ಕೇಳುವ ಅಂತ ಆಶಯ. ಹಾಗೆ. ಹೌದು, ಕಾರ್ಯಕ್ರಮದ ಪರಿಣಾಮವನ್ನು ನಮ್ಮ ಮುಖದಿಂದೇ ಕೇಳಬೇಕು. ಹೌದು ಹೌದು, ಕೇಳು. ಮನಸ್ಸಿಗೆ ಕುಶಲವು ತಂತ್ರೆ ಮಂತ್ರಿ ಶ್ರೇಷ್ಠ ಪುರೋಹಿತರೇ ಬಹಳ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ. ಮುಖ್ಯವಾಗಿ ಭೋಜನವನ್ನು ಉಣಿಸುವುದು ದೊಡ್ಡ ವಿಷಯ ಅಲ್ಲ. ಹೌದಪ್ಪ, ಉಂಡವರಿಗೆ ತೃಪ್ತಿ ಆಗಬೇಕು. ಅದು ಬೇಕು. ಅದು ಸಾಮಾನ್ಯವಾದಂತಹ ತೃಪ್ತಿ ಅಲ್ಲ, ಇಲ್ಲಿಂದ ಬಂದದ್ದು. ಹೌದಪ್ಪ, ಉಡಲಿಂದ ಬಂದದ್ದು. ಹೌದು. ಈ ಭೋಜನ ಸ್ವೀಕಾರ ಮಾಡಿದಂತಹ ನಾವು ಪ್ರಾಯಶಃ ನಮ್ಮ ಜೀವಮಾನದಲ್ಲಿ ಇಂತಹ ಒಂದು ಭೋಜನ ಸ್ವೀಕಾರ ಮಾಡಿದ್ದೇ ಇಲ್ಲ. ಧನ್ಯ. ಮಾತ್ರ ಅಲ್ಲ, ಯಾವುದೆಲ್ಲ ರುಚಿ ಬೇಕೋ ಅದು ಶುಚಿಯಾಗಿ ಮನಸ್ಸಿಗೆ ಒಪ್ಪುವ ಹಾಗೆ ಉದರಕ್ಕೆ ತಕ್ಕ ರೀತಿಯಲ್ಲಿ ಈ ರೀತಿಯಾದಂತಹ ದೊಡ್ಡ ರೀತಿಯ ಭೋಜನ ವ್ಯವಸ್ಥೆ ಉಂಟಲ್ಲ. ಹೌದು, ಬಹಳ ತೃಪ್ತರಾಗಿದ್ದೇವೆ. ಮನಸ್ಸಿಗೆ ಆಹ್ಲಾದವಾಯಿತು. ನೀವು ಮಾಡಿದಂತಹ ಈ ಕೆಲಸ ಉಂಟಲ್ಲ, ಮುಖ್ಯವಾಗಿ
ಬ್ರಾಹ್ಮಣರನ್ನು ಸಂತೃಪ್ತಿಪಡಿಸುವಂತಹ ಈ ಒಂದು ಕೆಲಸ ಇದೆಯಲ್ಲ, ಕಾರ್ಯ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಕಾರ್ಯ ಬೇರೆ ಇಲ್ಲ. ಯಾರು ಆಶೀರ್ವಾದ ಕೊಟ್ಟರು, ಮುಖ್ಯವಾಗಿ ಭೂಸುರರಾದಂತಹ ನಮ್ಮ ಆಶೀರ್ವಾದ ಬೇಕೇ ಬೇಕು. ಬೇಕೇ ಬೇಕು. ಎಲ್ಲರ ಆಶೀರ್ವಾದ ಸಿಕ್ಕಿದ್ರು ಭೂಸುರರ ಆಶೀರ್ವಾದ ಇಲ್ಲ ಅಂತ ಆದ್ರೆ ಬಾಕಿದ್ದೆಲ್ಲ ವ್ಯರ್ಥ ಆಗ್ತದೆ. ಹೌದೌದು. ಹಾಗಾಗಿ ನಮ್ಮ ಆಶೀರ್ವಾದಕ್ಕೆ ತಕ್ಕದಾದಂತಹ ರೀತಿಯಲ್ಲಿ ಇಂತಹ ಒಂದು ಒಳ್ಳೆಯ ಭೋಜನ ವ್ಯವಸ್ಥೆ ಮಾಡಿದ್ದನ್ನು ಕಂಡು ಇದನ್ನು ತಿಂದು ತೇಗು ಬಂತು. ಹೌದು. ತೇಗು ಬರುವುದಂದ್ರೇನು? ತೃಪ್ತಿ ಆಯ್ತು ಅಂತಲ್ವ? ತೃಪ್ತಿ ಆಯ್ತು ಅಂತಲೇ. ಹಾಗಾಗಿ ಉಂಡು ತೇಗಿದ್ದಾಯ್ತು, ಬಹಳ ತೃಪ್ತರಾದೆವು. ನೋಡಿ, ನೀವು ಮಾತ್ರ ಅಲ್ಲ, ಉಳಿದ ಅನ್ನವನ್ನು ಊರಿನವರಿಗೆಲ್ಲ ಬಡಿಸ್ತಾ ಇದ್ದೇವೆ. ಹೌದು ಹೌದು. ಅಲ್ಲಿ ಆ ಮಕ್ಕಳೆಲ್ಲವೂ ಊಟ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಒಂದು ಬಾಲಭೋಜನದ ಹಾಗೆ. ಬಾಲಭೋಜನ. ಅವರು ತಿನ್ಲಿಯಪ್ಪ, ತಿನ್ಲಿ. ಅವರು ಆಡ್ತಾರೆ ಮಾತ್ರ ಅಲ್ಲ, ತಿಂತಾರೆ, ಊಟವನ್ನು ಮಾಡ್ತಾರೆ, ಅವರೂ ಸಂತೋಷದಲ್ಲಿದ್ದಾರೆ. ಈಗ ನಮ್ಮ ಲಕ್ಷ್ಯ ನಮಗಿಂತಲೂ ಮುಖ್ಯವಾಗಿ ಅಲ್ಲಿ ಹೋಗ್ತದೆ. ಹುಡುಗರ ಹೌದು ಅಲ್ಲ, ಯಾಕಂದ್ರೆ ಆ ಬಾಲಕರು ನಾಳೆ ಅವರೇ ಅಲ್ವಾ ಪ್ರಜೆಗಳು. ಹೌದು, ಮುಂದಿನ ಜನಾಂಗ ಅವರೇ. ಹೌದು. ತುಂಬಾ ಮಂದಿ ಇದ್ದಾರೆ, ತುಂಬಾ ಹುಡುಗರಿದ್ದಾರಪ್ಪ. ತುಂಬಾ ಮಂದಿ ಇದ್ರು ನಮ್ಮ ಲಕ್ಷ್ಯ ಕೇಂದ್ರೀಕೃತವಾಗಿ ಒಬ್ಬ ಬಾಲಕನ ಮೇಲೆ. ಒಬ್ಬ ಬಾಲಕ. ಹೌದು. ನೀವು ಬೆರಳು ತೋರಿಸಿದಲ್ಲಿ ನೋಡಿ ಕುತೂಹಲ ಕೆರಳುತ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮಂತವರ ಲಕ್ಷ್ಯವನ್ನು ಆ ಕಡೆ ಸೆಳಿಬೇಕಾದ್ರೆ ಅಲ್ಲಿ ಒಂದು ವಿಶೇಷತೆ ಇರಲೇಬೇಕು. ಎಂಥ ವಿಶೇಷತೆ ಅದು? ಚಂದ್ರನ ರೀತಿಯ ಪ್ರಭೆ ಅದು. ಓಹೋ. ಆ ಬಾಲಕನನ್ನು ಕಂಡಾವಾಗ ಪೂರ್ಣನಾದಂತಹ ಚಂದ್ರನಿಗೆ ಯಾವ ದಿವ್ಯಮಾನಂತಹ ಶೋಭಾಯಮಾನವಾದಂತಹ ಕಳೆ ಇರ್ತದೋ ಅದೇ ರೀತಿ ಆ ಚಂದ್ರನೇ ಇಳಿದು ಬಂದು ಒಂದು ರೀತಿಯಲ್ಲಿ ಇವನ ಮುಖದಲ್ಲಿ ನಿಂತು ಹಾಸ್ಯ ಆಡಿದ ಹಾಗೆ, ಹಾಸ ತೋರಿದ ಹಾಗೆ ಕಾಣ್ತಾ ಉಂಟು. ಈಗ ಕುತೂಹಲ ಕೆರಳುತ್ತಾ ಇದೆ. ಮುತ್ತು ರತ್ನವನ್ನು ಪರೀಕ್ಷೆ ಮಾಡುವವನಿಗೆ ಮಾತ್ರ ಅದರ ಬೆಲೆ ಗೊತ್ತಾಗುತ್ತೆ. ನಮಗೆ ಎಲ್ಲವೂ ಒಂದೇ ರೀತಿ ಕಾಣುತ್ತದೆ. ಆದ್ರೆ ಅದೊಂದು ಅನಾಥ ಹುಡುಗ ಸ್ವಾಮಿ, ನಮ್ಮ ಊರಿಗೆ ಬಂದು ಬಿದ್ದದ್ದು. ಇವನು ಅನಾಥ ಹುಡುಗ ಅಂತ ಹೇಳ. ಹೌದಪ್ಪ. ಅಯ್ಯ, ಮುಂದೆ ಕುಂತಳ ನಗರಿಗೆ ಅನಾಥನಿರಬಹುದು, ಆದರೆ ಅನಾಥರಿಗೂ ನಾಥನನ್ನಿಸುವಂತಹ ಒಂದು ಲಕ್ಷಣ. ಈಗ ನಮ್ಮ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ. ಅಯ್ಯೋ, ನಾವು ಸುಮ್ಮನೆ ಏನಾದ್ರೂ ಹೇಳುವವರಲ್ಲ. ಅಲ್ಲಲ್ಲ, ನೀವು ಹೇಳಿದ್ದು ವೇದವಾಕ್ಯ. ವಿಶೇಷತೆಯನ್ನು ಗುರುತಿಸುವಂತದ್ದು ನಮ್ಮ ಗುಣ. ಹೌದು. ವಿಶೇಷತೆ ಇಲ್ಲದಿದ್ರೂ ಆ ವಿಶೇಷವನ್ನು ಕಲ್ಪಿಸುವುದು ಇದೆ. ಆದ್ರೆ ಇದು ಹಾಗಲ್ಲ. ಈ ಬಾಲಕ ಇದ್ದಾನಲ್ಲ, ಯಾರು ಅಂತ ಕೇಳಲಿಕ್ಕೆ ಕುತೂಹಲಕ್ಕೆ ಕಾರಣ ಏನು ಗೊತ್ತೋ? ಏನು? ಇತರ ಬಾಲಕರಿಗಿಂತಲೂ ಇರುವುದಕ್ಕಿಂತಲೂ ವಿಶೇಷವಾಗಿ ಈತನದ್ದಾದಂತಹ ಮುಖದ ಪ್ರಭೆ ಇದೆಯಲ್ಲ, ಆ ಲಕ್ಷಣ ಇದೆಯಲ್ಲ, ಇದೊಂದು ಬಹಳ ಆಕರ್ಷಕವಾಗಿದೆ. ಸೂಜಿ ಕಲ್ಲಿನಾಗಿ. ಈಗ ನಮ್ಮಂತವರು ಯಾವುದನ್ನು ಲಕ್ಷ್ಯ ಮಾಡುವವರಲ್ಲ. ಸರಿ, ಬರೇ ಊಟ ಮಾಡುವುದಕ್ಕೆ ಇದ್ದವರಲ್ಲ ನಾವು. ನೀವು ವಾಸ್ತವವಾದಿಗಳು. ಆದ್ರೆ ನಮ್ಮ ಲಕ್ಷ್ಯ ವಿಶೇಷವಾಗಿ ಅಯಸ್ಕಾಂತದಂತೆ ನಮ್ಮ ಲಕ್ಷ್ಯವನ್ನು ಅಲ್ಲಿಗೆ ಸೆಳಿಬೇಕಾದ್ರೆ ಅಲ್ಲಿ ವಿಶೇಷತೆ ಉಂಟೋ ಇಲ್ವೋ? ಆದ್ರೆ ಸಚಿವ ಶ್ರೇಷ್ಠರ ಉತ್ತರ ಏನು ಅಂತಂದ್ರೆ, ಇದು ಸಾಮಾನ್ಯ ಬಾಲಕ, ಹಲವು ಮಂದಿ ಮಕ್ಕಳು ಆಡ್ತಾ ಇದ್ದಾರೆ. ಹೌದಾ? ಮತ್ತೊಂದುಂಟು, ಇಂತಹ ಬಾಲಕರ ಆಟ ಅಥವಾ ಈ ಏನೆಲ್ಲ ಗೋಳಿ ಆಡ್ತಾರೆ, ಯಾವ್ದು ಆಡ್ತಾ ಇದ್ದಾರೆ ಅದರ ಬಗ್ಗೆ ಲಕ್ಷ್ಯ ಹರಿಸುದು ನಿಮ್ಮಂತವರ ಕರ್ತವ್ಯವಲ್ಲ. ಅದು ಕೆಲಸ ಅದೆಲ್ಲ ನೋಡಿ ಆಗ್ತದೆ. ಆದ್ರೆ ವಿಶೇಷವಾದಂತಹ ಪರಿಜ್ಞಾನವನ್ನು ಹೊಂದಿದ್ದಂತಹ ನಾವು ಈ ರಾಜ್ಯದ ವಿಶೇಷವಾದಂತಹ ಅಭ್ಯುತ್ಥಾನಕ್ಕಾಗಿ, ಅಭಿವೃದ್ಧಿಗಾಗಿ ಶ್ರಮಿಸುವಂತವರೇ. ಖಂಡಿತ. ಹಾಗಾಗಿ ಇವತ್ತು ನಾನು ಈ ಬಾಲಕನ ಮುಖವನ್ನು ಕಂಡಾವಾಗ ಈ ಬಾಲಕನ ಮುಖದಲ್ಲಿ ವಿಶೇಷವಾದಂತಹ ಲಕ್ಷಣಗಳು ಕಾಣ್ತಾ ಉಂಟು. ಏನದು? ಬರೇ ಆಡುವ ಬಾಲಕ ಅಲ್ಲ, ಮತ್ತೆ ಬರೇ ಗೋಳಿ ಆಟ ಆಡುವವನಲ್ಲ. ಆ ಗೋಳಿ ಆಟ ಆಡಿದಂತಹ ಹುಡುಗ ಇದ್ದಾನಲ್ಲ, ಅದರ ನಾಯಕನಾಗಿ ತಾನೇ ಜಯವನ್ನು ಸಂಪಾದನೆ ಮಾಡಿದ್ದಾನೆ.
ಹಾ. ಇತರರಿಗೂ ಅದನ್ನು ಹಂಚಿದ್ದಾನೆ. ಹಾ. ಅಂತಹ ವಿಶೇಷವಾದಂತಹ ಸಲ್ಲಕ್ಷಣಗಳಿರುವಂತಹ ಈ ಬಾಲಕ ಹಾ. ಮುಂದಿನ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡು. ಏನು? ನಮಗದು ದೃಷ್ಟಿಗೋಚರವಾಗ್ತಾ ಇದೆ. ಸರಿ. ಈ ಕುಂತಳ ರಾಜ್ಯವನ್ನೇ ಹಾ. ಆಳುವಂತಹ ಮಹಾಮಹಿಮ ಹಾ, ಶಕ್ತಿ, ಹಾ. ಅಂತಹ ಶ್ರೇಷ್ಠತೆ ಇವನಲ್ಲಿ ಉಂಟು. ಯಾಕಂದ್ರೆ ಇದು ಮುಖಲಕ್ಷಣ ನೋಡಿ ನಾನು ಕೇಳುವಂಥದ್ದು. ಅಂತಹ ಯೋಗ್ಯತೆ, ಹಾ. ಇಡೀ ರಾಜ್ಯವನ್ನು ಆಳುವಂತಹ ಯೋಗ್ಯತೆ ಹಾ. ಮಾತ್ರ ಅಲ್ಲ, ಹಾ. ಆ ರಾಜ್ಯವನ್ನು ಆಳುವಂತಹ ಯೋಗ್ಯತೆ ಮಾತ್ರ ಅಲ್ಲ, ಹಾ. ಮಹಾರಾಣಿಯನ್ನು ಆಳುವಂತಹ ಯೋಗ್ಯತೆ ಇವನಿಗೆ. ಓಹೋ. ಅಂತಹ ವಿಶೇಷವಾದಂತಹ ರೀತಿಯಲ್ಲಿ ಹಾ. ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸಿಕೊಂಡು ಹಾ. ಮಹಾರಾಣಿಗೋಪಾದಿಯಲ್ಲಿ ಮೆರೆಯುವಂತಹ ಪತ್ನಿಯನ್ನು ಪಡೆದುಕೊಂಡು ಹಾ. ಬಾಳುವಂತಹ ಒಂದು ಮಹಾಯೋಗ ಇವನಿಗುಂಟು. ಹಾಗಾಗಿ ಹಾ. ಇವನನ್ನು ಸಣ್ಣ ಬಾಲಕ ಹಾ. ಅಥವಾ ಬಾಲಕರೊಟ್ಟಿಗೆ ಒಬ್ಬ ಸಾಮಾನ್ಯ ಹುಡುಗ ಅಂತ ನಿರ್ಲಕ್ಷಿಸಬೇಕಾದಂತ ಅಗತ್ಯ ಇಲ್ಲ. ಈಗ ನಾನು ಹೇಳುವುದು ಯಾಕಂತಂದ್ರೆ, ಹಾ. ಇವತ್ತು ಇವನನ್ನು ನಿರ್ಲಕ್ಷ್ಯ ಮಾಡಿದ್ರೆ ಹಾ. ದೊಡ್ಡದಾದಂತಹ ಒಂದು ಸಂಭವನೀಯ ನಮ್ಮ ರಾಜ್ಯವನ್ನೇ ರಕ್ಷಿಸಬೇಕಾದಂತಹ ಸಂದರ್ಭ ಬಂದಾಗ ಹಾ. ಇಡೀ ರಾಜ್ಯದ ಉಚ್ಛ್ರಾಯವಾದಂತಹ ಸ್ಥಿತಿಯನ್ನು ಹಾ. ನೆರವೇರಿಸುವಂತಹ ಒಬ್ಬ ಹುಡುಗ ಇವ ಹೌದು ಅಂತಾದ್ರೆ, ಹಾ. ಮುಂದೆ ರಾಜನಾಗುವಂತಹ ಸಕಲ ಸಲ್ಲಕ್ಷಣ ಕೂಡಿದಂತಹ ಲಕ್ಷಣಗಳು ಇವನು ಉಂಟು ಅಂತಾದ್ರೆ ಹಾ. ಇವನನ್ನು ಹಾಗೆ ಬಿಡಬಾರದು. ಯಾಕಂದ್ರೆ ಮತ್ತೆ? ಈ ಕೆಲವು ಪೋಖರಿ ಹುಡುಗರೆಲ್ಲ ಇದ್ದಾರಲ್ಲ, ಹೌದಾ? ಅವರೊಟ್ಟಿಗೆ ಇಂಥ ಬಾಲಕನು ಬಿಟ್ರೆ ಮತ್ತೆ ಇವನ ಬುದ್ಧಿಯು ಹಾಗಾಗ್ತದೆ. ಹಾಗಾಗಬಾರದು. ಹಾ. ಹಾಗಾಗಿ ವಿಶೇಷವಾದಂತಹ ಜವಾಬ್ದಾರಿ ಉಳ್ಳಂತಹ ನಿಮ್ಮಂಥವು ಹಾ. ಈ ಬಾಲಕನನ್ನು ವಿಶೇಷವಾಗಿ ಕರೆತಂದು ಹಾ. ವಿಶೇಷವಾದಂತಹ ರೀತಿಯಲ್ಲಿ ಅವನಿಗೆ ಸಂರಕ್ಷಣೆ, ಹಾ. ಪೋಷಣೆಯನ್ನು ಕೊಟ್ಟು, ಹಾ. ಯಾಕಂದ್ರೆ ಇದು ದೊಡ್ಡ ಒಂದು ನಿಧಿ, ಇದು ಹಾ. ಈ ರಾಜ್ಯಕ್ಕೆ ಒಂದು ದೊಡ್ಡ ಒಂದು ನಿಧಿ ಆಗ್ತದೆ. ಹಾ. ಈ ನಿಧಿಯನ್ನು ಸಂರಕ್ಷಣೆ ಮಾಡುವುದು ಈಗ ಯಾರ ಕರ್ತವ್ಯ? ಇಲ್ಲದೆ ಇರುವಾಗ ಹೌದು. ಸಚಿವ ಶ್ರೇಷ್ಠರದ್ದು ಕರ್ತವ್ಯ. ಹೌದು. ಹಾಗಾಗಿ ಇವನನ್ನು ಹಾಗೆ ಬಿಡಬೇಡ. ಹಾ. ವಿಶೇಷವಾದಂತಹ ನಿಗಾವನ್ನು ಇವನ ಮೇಲೆ ವಹಿಸಿ ಹಾ. ಇವರಿಗೆ ಬೇಕಾದಂತಹ ಸಕಲ ರಕ್ಷಣೆಯನ್ನು ನೀಡಿ. ಯಾಕಂದ್ರೆ ಹಾ. ಇಂತಹ ವಿಶೇಷ ಪ್ರಭೆಯುಳ್ಳಂತಹ ಒಂದು ಬಾಲಕನ ಸುತ್ತ ಹಾ. ಆ ಪ್ರಭೆಯುಳ್ಳ ಕಾರಣ ಎಲ್ಲರೂ ಇವನಿಂದ ಆಕರ್ಷಿತರಾಗಬಹುದು. ಹಾ. ಹಾಗಾಗಿ ಇವನಿಗೆ ರಕ್ಷಣೆಯೂ ಬೇಕಾಗ್ತದೆ. ಹಾ. ಆದ್ದರಿಂದ ಸಚಿವ ಶ್ರೇಷ್ಠರೇ, ಹಾ. ಇವನೇ ವಿಶೇಷವಾದಂತಹ ರಕ್ಷಣೆಯನ್ನು ಕೊಟ್ಟು ಹಾ. ನಮ್ಮ ರಾಜ್ಯದ ಅಭ್ಯುತ್ಥಾನದ ದೃಷ್ಟಿಯಿಂದ ಹಾ. ವಿಶೇಷ ಸಂರಕ್ಷಣೆಯನ್ನು ಕೊಟ್ಟು ಹಾ. ಪಾಲನೆ ಪೋಷಣೆ ಮಾಡಿ, ಅಂದ್ರೆ ಹಾ. ನಾನು ವಿಶೇಷ ಅರ್ಥದಲ್ಲಿ ಹೇಳುದು, ಯಾಕಂದ್ರೆ ವಿಶೇಷ ನಿಗಾ, ಹಾ. ಗೊತ್ತಾಯ್ತಲ್ಲ? ಹೌದೌದು. ವಿಶೇಷ ಹೆಚ್ಚಿನ ನಿಗಾ ಇವನ ಮೇಲೆ ಇರಿಸಬೇಕು. ಹೌದು. ಇದು ನಮ್ಮ ಸೂಚನೆ. ಹಾ. ಈ ರಾಜ್ಯದ ಹಿತದೃಷ್ಟಿಯಿಂದ ನಾನು ಕೇಳುವ. ಹೌದಪ್ಪ, ನೀವು ಹಿತದೃಷ್ಟಿ ಒಳ್ಳೆಯ ಕೆಲಸ ಹೇಗಾದ್ರೂ ಮಾಡಿದ್ ನಾನು ಹಿತದೃಷ್ಟಿ ನೋಡ್ಬೇಕು. ಬ್ರಾಹ್ಮಣರಿಗೆ ತೃಪ್ತಿ ಆಯ್ತು. ಬಹುಶಃ ಹಾ. ನಮ್ಮಂತವರ ಹೊಟ್ಟೆ ತಣಿಸಿದಂತಹ ಪರಿಣಾಮವೇ ಇರಬೇಕು ನಮಗೆ ಕಂಡ. ಹಾ, ಹಾ, ಇಲ್ಲದ್ರೆ ಇದು ಲಕ್ಷ್ಯ ಹೋಗ್ತದ? ಅಲ್ಲ, ಇದ್ರೆ ಈಗ ಕಾಣ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಕಾಣ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಹಾ. ಹಾಗಾಗಿ ಇವನನ್ನು ವಿಶೇಷವಾಗಿ ರಕ್ಷಣೆ ಮಾಡಿದ್ರೆ, ಹಾ. ಇವನಿಗೆ ಪೋಷಣೆ ಮಾಡಿದ್ರೆ ಹಾ. ಮುಂದೆ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಆಗುವಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ನಿರ್ಲಕ್ಷ್ಯ ಸಲ್ಲದು ಅಂತ ನಾನು ಹೇಳೋದು. ನೀವು ಹೇಳಿದ್ದು ಬಹಳ ಒಳ್ಳೆಯದಾಯ್ತು. ನಿಮಗೆ ಬೇಕಾದಷ್ಟು ದಾನ ದಕ್ಷಿಣೆ ಎಲ್ಲನ್ನೂ ನಾವು ಭಂಡಾರಿಯವರಲ್ಲಿ ಕೊಡುವುದಕ್ಕೆ ಹೇಳಿದ್ದೇವೆ. ಭಂಡಾರದಲ್ಲಿ ಏನು ಕಡಿಮೆ ಆಗಲಿಲ್ಲ. ಹೌದಪ್ಪ. ಆದ್ರೆ ನೀನು ಕೊಡುವಂತದ್ದುಂಟಲ್ಲ, ಹಾ. ಇದು ಕೇವಲ ಒಂದು ಹೊರನೋಟಕ್ಕೆ ಬೇಕಾಗಿ ಕೊಡುವಂತದ್ದಲ್ಲ. ಆಹಾ. ಅಂದ್ರೆ ಬೇರೆಯವರ ಕಣ್ಣೊರೆಸುವ ಮನ ತುಂಬಿ. ನಮಗೆ ಮನಸ್ಸ ಗೊತ್ತಿದೆ. ಹಾ. ಸಚಿವ ಶ್ರೇಷ್ಠರಾದಂತಹ ನಿಮ್ಮಂತವರೆಲ್ಲ ಮನ ತುಂಬಿ, ಹಾ. ಹೃದಯ ತುಂಬಿ, ಹಾ. ಎಲ್ಲರಿಗೂ ಒಳ್ಳೆಯದಾಗಿ ಲೋಕ ಸಮಸ್ತ ಸುಖಿನೋ ಭವಂತಿ ಎಂಬ ದೃಷ್ಟಿಯಿಂದ, ಹಾ. ಆ ದೂರದೃಷ್ಟಿಯಿಂದ ಕೊಟ್ಟದ್ದುಂಟಲ್ಲ ದಕ್ಷಿಣೆ. ಹೌದು ಹೌದು. ಒಂದರ್ಥದಲ್ಲಿ ನಮಗಿದು ಹೊರಲಿಕ್ಕಾಗುದಿಲ್ಲ. ಹಾ. ಬೇಕಾದಂತ ವ್ಯವಸ್ಥೆ ಬೇಕಾದ್ರೆ ಆಳು ಮಗನನ್ನು ಗಳಿಸ್ತೇನೆ. ಆಗ್ಲಿ, ಹೊತ್ತು ನಿಮ್ಮ ಮನೆಗೆ ಮುಟ್ಟಿಸಿ. ಸಂತೋಷವಾಯ್ತು. ಬ್ರಾಹ್ಮಣರು ತೃಪ್ತಿ ಆದ್ರೆ ಎಲ್ಲರೂ ತೃಪ್ತಿ ಆದ. ಆದೀತು, ಹೋಗಿ ಬನ್ನಿ, ಬರ್ತಾ ಇದ್ದೀವಿ. ಮನಗೆ
ನಮ್ಮ ಪುರೋಹಿತರು ನನ್ನ ಹಿತಚಿಂತಕರು ಹೌದು, ಈ ಕುಂತಳದ ಹಿತಚಿಂತಕರು ಹೌದು. ಆದ್ರೆ ಅವರು ಆಡಿದ ಒಂದೊಂದು ಮಾತು ನನ್ನ ಹೊಟ್ಟೆಯನ್ನು ಕೂರಸಿಯಿಂದ ಕೊರೆದ ಹಾಗಾಯಿತು. ಘಾತ ಆಯಿತು, ಘಾತ ಆಯಿತು. ಎಂತಹ ಕನಸು ಕಂಡುಕೊಂಡಿದ್ದೆ. ರಾಜನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿ ತಂದು ಈ ಅಧಿಕಾರ ಶಾಶ್ವತ ನನ್ನ ಕೈ ಸೂತ್ರದಲ್ಲೇ ಇರಬೇಕು ಅಂತ ಘಾತ ಆಗಿ ಹೋಯಿತು. ಈ ಹುಡುಗ ಬದುಕಿದ್ರೆ ಒಂದಲ್ಲ ಒಂದು ದಿನ ನನಗೆ ಅಪಾಯಕಾರಿಯಾಗಿ ಬೆಳೆಯುತ್ತಾನೆ. ಇದು ಖಂಡಿತವಾಯ್ತಲ್ಲ. ಅಪಾಯವನ್ನು ಮೂಲದಲ್ಲೇ ಕಿತ್ತು ಬಿಸಾಡಬೇಕು. ರೋಗ, ವೈರಿ, ಸಾಲ, ಬೆಂಕಿ ಇದನ್ನೆಲ್ಲ ಆರಂಭದ ದಶೆಯಲ್ಲೇ ನಾವು ಗುಣಪಡಿಸಿಕೊಳ್ಳಿಲ್ಲ ಅಂತೇಳಿ ಆದರೆ ಭವಿಷ್ಯತ್ತಿನಲ್ಲಿ ಅದು ನಮ್ಮನ್ನೇ ಸುಡುತ್ತದೆ. ರಾಜನೀತಿ ತಿಳಿಯದವಲ್ಲ. ಹೇಗಾದರೂ ಹಿಂದು ಮುಂದರಿಯದ ಬಾಲ್ಯದ ಆ ಮೋದದಲ್ಲಿರುವಂಥ ಈ ಹುಡುಗನನ್ನು ಕೊಲ್ಲಿಸುವೆ. ಅವನೇ ಇಲ್ಲ ಅಂತೇಳಿ ಆದರೆ ಮತ್ತೆ ಈ ಸಮಸ್ಯೆ ಇಲ್ಲಲ್ಲ. ಏಯ್ ಕಟುಕರು ಬನ್ನಿ ಇಲ್ಲಿ. ಪ್ರಭುಗಳೇ, ವಂದಿಸಿಕೊಂಡಿದ್ದೇವೆ. ಒಳ್ಳೆಯದಾಗಲಿ. ಅಪ್ಪಣೆ ಆಗಬೇಕು. ಅಪ್ಪಣೆ ಅಂದ್ರೆ ಮತ್ತೆ ಪ್ರಶ್ನೆ ಇಲ್ಲ ಅಂತ ಲೆಕ್ಕ. ಹೇಳಿದಾಗ ಗೆಳಬೇಕು. ಓ, ಅಲ್ಲಿ ಗೋಲಿ ಆಡ್ತಾ ಇರೋ ಒಂದು ಹುಡುಗ ಕಾಣ್ತಾನೆ, ಸ್ವಲ್ಪ ಬೆಳ್ಳಗೆ, ನಮ್ಮ ಊರಿನ ಮಕ್ಕಳ ಹಾಗಿಲ್ಲ. ಸಣ್ಣ ಮಗು, ಸಣ್ಣವನೇ. ಹಿಂದೆ ಮುಂದೆ ಮಾತನಾಡಬಾರದು. ಅವನನ್ನು ಏನಾದರೂ ಆಮಿಷಕ್ಕೆ ಒಳಪಡಿಸಿ, ಸಿಹಿ ತಿಂಡಿಯೋ ಏನಾದರೂ ಕೊಟ್ಟು ಅವನನ್ನು ಒಳಪಡಿಸಿ ನೇರವಾಗಿ ಕಾಡಿಗೆ ತೆಕ್ಕೊಂಡು ಹೋಗಿ ಅವನನ್ನು ಕಡಿದು ಕೊಲ್ಲಬೇಕು. ಮಾತ್ರವಲ್ಲ, ಕೊಂದ ಬಗ್ಗೆ ಕುರುಹನ್ನು ತಂದು ನನಗೆ ತೋರಬೇಕು. ಹಸಾದ ಅಪ್ಪಣೆ. ಹೋಗಿ. ಪ್ರಭುಗಳಿಗೆ ಇದಿರು ಮಾತಾಡುವ ಹಾಗಿಲ್ಲ. ನಾವೆಲ್ಲ ಪಾಳಿ ಪದ್ಧತಿಯಲ್ಲಿ ಕೆಲಸ ಮಾಡುವುದು. ಬೆಳಗಿನ ಹೊತ್ತು ಒಬ್ಬ, ಸಂಜೆ ಹೊತ್ತು ಒಬ್ಬ. ಆಕಸ್ಮಿಕವಾಗಿ ನನಗೆ ಕರೆ ಬಂತು. ಮಹಾಮಂತ್ರಿಗಳ ಬಳಿ ಓಡೋಡಿ ಬಂದಾಗ ಹೇಳಿದ್ದೇನು, ಅಲ್ಲಿ ಒಬ್ಬ ಹುಡುಗ ಆಟ ಆಡ್ತಾ ಇದ್ದಾನೆ, ಅವನನ್ನು ಕಾಡಿಗೆ ಕೊಂಡು ಹೋಗಿ ನಿರ್ನಾಮ ಮಾಡಬೇಕು ಅಂತ ಹೇಳ್ತಾರೆ. ಇವರು ಮಂತ್ರಿಗಳ ಇವರು, ಆದರೆ ಅವರ ಎದುರು ಹೇಳಲಿಕ್ಕಾಗೋದಿಲ್ಲ. ಆಜ್ಞೆ ಮಾತಾಡಲಿಕ್ಕಿಲ್ಲ. ಹಾಗೆಂತ ನಾವು ಉಳಿಗದವರಲ್ವಾ, ಹೇಳಿದ ಕೆಲಸ ಮಾಡಬೇಕು. ಸರಿ, ಆ ಹುಡುಗನ ರಟ್ಟೆಯನ್ನು ಹಿಡಿದು ಎಳೆದು 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 ಕಾಡಿನತ್ತ ಕೊಂಡೋಗ್ತೇವೆ. ಕಾಡಿಗೆ ಬಂದಾಯಿತು. ನಾವು ಕಟುಕರ ಹೌದು, ಆದರೂ ನಮಗೊಂದು ಹೃದಯ ಉಂಟಲ್ವ ಸ್ವಾಮಿ. ಇವನ ಈ ಸಣ್ಣ ಮಗುವನ್ನು ಹೇಗೆ ಕಡಿಯುವುದು? ಹಾಲುಗಳ್ಳದ ಹಸುಳೆ ಇಂಥ ಹುಡುಗನನ್ನು ಕಡಿಬೇಕು ಅಂತ ಹೇಳ್ತಿರಲ್ಲ. ಕಟುಕರಾದಂಥ ನಮ್ಮಿಂದಲೂ ಕೆಲಸ ಸಾಧ್ಯ. ಹಾಗೆಂದು ಪ್ರಭುಗಳ ಆಜ್ಞೆಯನ್ನು ಮೀರಿದೆವು ಅಂತಾದರೆ ನಮಗೆ ಗಲ್ಲು ಶಿಕ್ಷೆ ಕಾದಿದೆ. ಹಾಗಾಗಿ ಏನು ಮಾಡುವ ಹಾಗಿಲ್ಲ, ಕರುಣೆ ತೋರುವ ಹಾಗಿಲ್ಲ. ಇಂತಹ ಅನಾಥ ಮಕ್ಕಳಿಗೆ ಅನಾಥ ರಕ್ಷಕನಾದಂಥ ಶ್ರೀಹರಿಯೇ ಬಂದು, ಏ ಹುಡುಗ ಬರಡಿ, ನಿನ್ನನ್ನು ತಲೆ ಕಡಿಲಿಕ್ಕೆ ಮಹಾಮಂತ್ರಿಗಳ ಆದೇಶ ಆಗಿದೆ. ಏನಾದರೂ ದೇವರನ್ನು ನೆನೆಸೋದಿದ್ರೆ ನೆನೆಸಿಕೊ. ನಿನ್ನ ಕೊನೆ ಆಸೆ ಏನಾದರೂ ಉಂಟಾ ಹೇಳು. ಏನು ಮಾತಾಡೋದಿಲ್ಲ, ಹರಿ ಹರಿ ಅಂತ ಹೇಳ್ತಾ ಇದ್ದಾನೆ. ಇವನನ್ನು ಹೇಗೆ ಕೊಲ್ಲುವುದು ನನಗೆ ಅರ್ಥ ಆಗೋದಿಲ್ಲ. ನೋಡಮ್ಮ ಈಚೆ ಬಾ. ಓ, ಬಹಳ ಲಕ್ಷಣ ಇದ್ದಾನೆ. ಆದರೆ ನಿಮ್ಗೊಂದು ವಿಶೇಷ ಕಾಣ್ತಾ ಉಂಟಾ ಇಲ್ಲಿ? ಹೌದು ನೋಡಿ, ಕಾಲು ಬರಲಲ್ಲಿ ಎಷ್ಟು ಬರಲುಂಟು ನೋಡಿದ್ದೀರಾ?
ವ್ಯತ್ಯಾಸ ಕಾಣ್ತಾ ಉಂಟು. ಅಡಿಯಿಂದ ಮುಡಿವರೆಗೆ ಅಲ್ಲ, ಮುಡಿಯಿಂದ ಅಡಿವರೆಗೆ ಈ ಮಗುವನ್ನು ಸೂಕ್ಷ್ಮವಾಗಿ ನಾನು ಅವಲೋಕಿಸಿದೆ. ಪಾದದಲ್ಲಿ ನಮಗೆಲ್ಲ 5 ಬೆರಳು, ಇವನಿಗೆ 6 ಬೆರಳು ಕಾಣ್ತಾ ಉಂಟು. ಹೇಗೆ? ಮಹಾಮಂತ್ರಿಗಳ ಆದೇಶ ಆಗಿದೆ, ಅವನ ಕೊಂದ ಕುರುಹನ್ನು ತಂದು ತೋರಿಸಬೇಕು ಅಂತ. ಹಾಗೆ ಮಾಡದೇ ಇದ್ರೆ ನಮ್ಮ ಜೀವ ಉಳಿಯುವುದಿಲ್ಲ. ಏನೇ ಆಗಲಿ, ಕಟುಕನ ಹಾಗೆ ಇವನ ಹೆಚ್ಚಿನದಾದಂತಹ ಒಂದು ಬೆರಳನ್ನು ಕತ್ತರಿಸಿ ಮಹಾಮಂತ್ರಿಗಳಿಗೆ ಸಾಕ್ಷಿಯಾಗಿ ಒಪ್ಪಿಸ್ತೇನೆ. ಹುಡುಗ, ಸಿದ್ಧನಾಗು, ಸಿದ್ಧನಾಗು. ಇದೋ ಕಡಿತಾ ಇದ್ದೇನೆ, ಕಡಿತಾ ಇದ್ದೇನೆ. ಜಗನ್ಮಾತೆಗೆ ಎಷ್ಟು ಶರಣು ಬಂದರೂ ಕಡಿಮೆಯೇ. ಶ್ರೀಹರಿಯ ಕೃಪೆ ನಮಗಾಯಿತಲ್ಲ. ಆಶ್ಚರ್ಯವಾಗ್ತದೆ ನನ್ನ ಬದುಕಿನ ಗತಿಯನ್ನ ಕಾಣುವಾಗ. ಕಾಡಿನಲ್ಲಿ ನಮ್ಮವರನ್ನು ಕೂಡಿಕೊಂಡಿದ್ದಂತಹ ಈ ಕುಳಿಂದ ನಾಮಕನಿಗೆ ವಿಶೇಷವಾದಂತಹ ಸ್ಥಾನವನ್ನ ಕುಂತಲೇಶ್ವರನ ದಯದಿಂದ ಪ್ರಾಪ್ತಿಯಾಯಿತು. ನಾನು ಒಬ್ಬ ಅರಸನಾದರೂ ನನ್ನ ಪ್ರಜಾವರ್ಗವನ್ನು ಪರಿಪಾಲಿಸುತ್ತಿದ್ದಲ್ಲಿ ನಮ್ಮ ಕಾಡಾಡಿಗಳ ಸಂಸ್ಕಾರದೊಂದಿಗೆ ವಿಶೇಷವಾಗಿ ಪ್ರಜಾಪರಿಪಾಲನೆಯೊಂದಿಗೆ ನಾಡರಸನಿಗೆ ಸಲ್ಲಿಸಬೇಕಾಗಿರುವಂಥ ಎಲ್ಲ ವಿಭಾಗದ ಕಾಣಿಕೆಗಳನ್ನು ಕೊಡುವುದರೊಂದಿಗೆ ನನ್ನ ಅರಸೊತ್ತಿಗೆಯಲ್ಲಿ ಸಾರ್ಥಕ್ಯವನ್ನು ಪಡೆದವ ನಾನು. ಆದರೆ ಒಂದು ಕೊರತೆ ಇತ್ತು ನನಗೆ. ಎಷ್ಟು ಸಂಪತ್ತಿದ್ದರೇನು, ಎನಿತು ಬಲವಿದ್ದರೇನು, ಪುತ್ರ ಪ್ರಾಪ್ತಿ ಇಲ್ಲದೆ ಹೋದರೆ ಅಪುತ್ರಸ್ಯ ಗತಿರ್ನಾಸ್ತಿ, ಗತಿಯೇ ಇಲ್ಲ ಅನ್ನುವ ಪರಿಸ್ಥಿತಿ ಇತ್ತು. ಆಗ್ಲಿಕ್ಕೆ ನನ್ನ ಹೆಂಡತಿ ಮೇಧಾವಿನಿ, ಒಳ್ಳೆ ಹೆಸರು. ಆದರೆ ಏನು ಮೇಧಾವಿನಿ ಆದರೆ ಏನು, ಅವಳ ಕಣ್ಣೀರ ಧಾರೆ ನಿರಂತರವಾಗಿ ನನ್ನ ಕಾಲು ತೊಳೆಯುತ್ತಾ ಇತ್ತು. ಹೇಳ್ತಾರಲ್ಲ, ಒಂದು ದಿವಸ ಹುಟ್ಟು, ಒಂದು ದಿವಸ ಸಾವು. 3 ದಿವಸದ ಬದುಕಲ್ಲಿ ಎಷ್ಟು ದಿವಸ ಬದುಕಿದ್ದೇವೆ ಅಂತ ಹೇಳುವುದಕ್ಕಿಂತ ಬದುಕಿದಷ್ಟು ದಿವಸ ಏನನ್ನು ಸಾಧಿಸಿದ್ದೇವೆ, ಏನನ್ನು ಶೋಧಿಸಿದ್ದೇವೆ, ಏನನ್ನು ಬೋಧಿಸಿದ್ದೇವೆ, ಇದಲ್ವ ಶಾಶ್ವತವಾಗಿ ಉಳಿಯುವಂಥದ್ದು. ಹೆಸರಿನೊಂದಿಗೆ ಹುಟ್ಟಾದರೂ ಕೂಡ ಹೆಸರಿನಿಂದ ಸಾಯಬೇಕು. ಬಡವನಾಗಿ ಹುಟ್ಟುವುದು ದೊಡ್ಡದಲ್ಲ, ತಪ್ಪಲ್ಲ. ಆದರೆ ಬಡವನಾಗಿಯೇ ಸಾಯುವಂಥದ್ದು ಅಪರಾಧ. ಯಾವ ಬಡತನ? ಕೇವಲ ಸಂಪತ್ತಿನ ಬಡತನ ಅಂತಲ್ಲ, ಜ್ಞಾನದ ಬಡತನದಿಂದ, ಸಂಸ್ಕಾರದ ಬಡತನದಿಂದ ಸಾಯುವಂಥದ್ದು ಅದು ಸರಿಯಲ್ಲ. ಹಾಗಾದರೆ ಇಂಥ ನನ್ನ ಬದುಕಲ್ಲಿ ವಿಶೇಷವಾದಂತಹ ಒಂದು ಪರಿವರ್ತನೆ ಹೇಗಾಯಿತು, ಯಾಕಾಯಿತು ಅಂತ ಕೇಳಿದರೆ, ನಿರಂತರವಾಗಿ ಕಾಡರಸನಾದರೂ ಕೂಡ ಕಾಳಿಕಾ ಮಾತೆಯನ್ನು ಉಪಾಸಿಸುತ್ತಿದ್ದ ನನಗೆ ಪುತ್ರ ಶೋಕ, ಪುತ್ರ ಇಲ್ಲ, ಪುತ್ರ ಸಂತಾನ ಇಲ್ಲ ಎನ್ನುವಂತಹ ಒಂದು ಪ್ರಾರ್ಥನೆಗೆ ಆ ತಾಯಿ ಒಲಿದಳೋ ಎನ್ನುವ ಹಾಗೆ ಮೃಗಬೇಟೆಗೆ ಹೋಗುವಂಥ ಸನ್ನಿವೇಶ ಸನ್ನಿಹಿತವಾಯಿತು. ಮೃಗಬೇಟೆಗೆ ಹೋದಾಗ ಮರದ ನೆರಳಲ್ಲಿ ಮೃಗಬೇಟೆಯನ್ನು ಮುಗಿಸಿ ವಿಶ್ರಮಿಸುವಂತಹ ಸಂದರ್ಭ. ನನ್ನ ಸಹಚರರು ಓಡೋಡಿ ಬಂದು ಹೇಳಿದರು, ಮಗುವೊಂದು ಅಳ್ತಾ ಇದೆ, ಹಾಲುಗಲ್ಲದ ಹಸುಳೆ, ರಕ್ತ ಧಾರಾಕಾರಿಯಾಗಿ ಹರಿತಾ ಇದೆ, ಏನಾಯಿತು ಏನಾಯಿತು ಅಂತ ಕೇಳಿ ನಾನು ಓಡೋಡಿ ಬಂದೆ. ಓಡೋಡಿ ಬಂದಾಗ ಕಂಡದ್ದು, ಪೂರ್ಣ ಚಂದ್ರನ ಕಳೆಯಿಂದ ಪ್ರಕಾಶಿಸಬೇಕಾದಂಥ ಮಗು ಕಳೆಗುಂದಿ ಬಿದ್ದುಕೊಂಡಿದೆ. ನೋವಿನಿಂದ ಆ ನೋವನ್ನು ಅನುಭವಿಸಿ ಇನ್ನು ಕೂಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ತೆರದಲ್ಲಿ ಮರದ ಬುಡದಲ್ಲಿ ತನ್ನ ನೋವು ಮತ್ತು ಆಹಾಕಾರಗಳೆಲ್ಲ ಇಂಗಿ ಅಲ್ಲೇ ಮಲಗಿಕೊಂಡಿದೆ.
ನನಗೆ ನನ್ನ ತಾಯಿಯೇ ನನಗೆ ಕರುಣಿಸಿದಳೋ ಎನ್ನುವ ಹಾಗೆ ಭಾಸವಾಗಿ ಎತ್ತಿ ತಳ್ಕೈಸಿದೆ. ನಮ್ಮವರನ್ನು ಕೂಡಿಕೊಂಡೇ ನಾಡಿಗೆ ಬಂದಾಗ ಓಡೋಡಿ ಬಂದಳಲ್ಲ ನನ್ನ ಪತ್ನಿ. ಮಗುವನ್ನು ಕಂಡು ಬಹಳ ಸಂತಸಗೊಂಡ್ಳು. ಹೇಳಿದಳು ಮಾತಿನಲ್ಲಿ, ಬಂಜೆಯಾದ ಎನಗೆ ಭಗವಂತನಿತ್ತ ಪ್ರಸಾದ. ನನಗೆ ಒಂದು ಕ್ಷಣ ಕರುಳು ಚುರುರಾಯಿತು. ಆದರೂ ಕೂಡ ಈಕೆಯ ಭಂಜತ್ವಕ್ಕೆ ಕಾರಣ ಏನು ಎನ್ನುವುದನ್ನು ವಿಶ್ಲೇಷಿಸುವುದಕ್ಕಿಂತಲೂ ನಮಗೆ ಪುತ್ರ ಸಂತಾನ ಪ್ರಾಪ್ತಿ ಯಾಕಾಗಲಿಲ್ಲ ಅನ್ನುವುದನ್ನು ವಿಮರ್ಶಿಸುವುದಕ್ಕಿಂತಲೂ ಭಗವಂತ ಅನುಗ್ರಹಿಸಿದಲ್ಲ ಶಿಶುವನ್ನ. ಒಂದನ್ನು ಗಮನಿಸಬೇಕು ಸ್ವಾಮಿ, ತುಂಬ ಮಂದಿ ತಾಯಿ ಆಗ್ತಾರೆ, ತಾಯಿ ಆದರೆ ಸಾಲದು, ತಾಯಿತನ ಬೇಕು ಅಂತ ಹೇಳ್ತಾರೆ. ತನ್ನ ಗರ್ಭದಲ್ಲಿ ಸಂಜನಿತನಾದಂಥ ಮಗುವನ್ನು ಮುದ್ದಿಸುವಂತಹ ಲಾಲಿಸುವಂತಹ ಒಂದು ಗುಣ ಇಲ್ಲದೆ ಹೋದ, ಅಲ್ಲ ನೆರೆಕರೆಯಲ್ಲಿರುವಂಥ ಮಗುವಿನ ಮೇಲೆ ಒಂದು ಮಮಕಾರ ಇಲ್ಲ, ತಾಯಿತನ ಇಲ್ಲದೆ ಹೋದಂಥ ತಾಯಿ ಎಷ್ಟು ಹೆತ್ರೇನು. ಆದರೆ ನಮ್ಮದಲ್ಲದ ಮಗುವನ್ನು ಕಂಡು ತಳ್ಕೈಸಿ ಆ ನೋವಿಗೆ ಸ್ಪಂದಿಸುವಂಥ ಒಂದು ತಾಯಿತನ ಇದೆಯಲ್ಲ, ಆ ತಾಯಿತನವೇ ಲೋಕದಲ್ಲಿ ಶ್ರೇಷ್ಠವಾದದ್ದು. ಅಂತ ತಾಯಿತನ ನನ್ನ ಪತ್ನಿ ಆಕೆಯಲ್ಲಿ ಕಂಡೆ. ಮಗು ಬೆಳೀತಾ ಇದ್ದಂತೆ ಮಗುವಿಗೆ ಹೆಸರಿಡಬೇಕಲ್ಲ. ಸುಂದರ ಚಂದಿರನ ಮೊಗವಿರುವಂಥ ಮಗುವಿಗೆ, ಆ ಸುಂದರ ನಗುವಿರುವಂಥ ಮಗುವಿಗೆ ನಾವು ಚಂದ್ರಹಾಸ ಅನ್ನುವಂಥ ಹೆಸರಿಟ್ವಿ. ಹೆಸರಿಟ್ಟರೆ ಸಾಕು. ಯಾವ ರೀತಿ ಪರುಷಮನ್ಯನ್ನು ಸ್ಪರ್ಶಿಸಿದಂಥ ಕಬ್ಬಿಣ ಅದು ಚಿನ್ನವಾಗಿ ಪರಿವರ್ತನೆಯಾಗ್ತದೋ, ನಮ್ಮ ಚಂದನಾಪುರ ಹೆಸರಿಗೆ ಮಾತ್ರ ಚಂದನಾಪುರ ಆಗಿತ್ತು. ಸಂಸ್ಕಾರಗಳಲ್ಲಿ ಕಾಡಾಡಿಗಳ ಸಂಸ್ಕಾರವಿತ್ತು. ಒಮ್ಮೆ ಆಶ್ಚರ್ಯ ಆಯಿತು. ನೀವೊಂದು 2-3 ಸಂಸ್ಕೃತದ ಶ್ಲೋಕವನ್ನು ಹೇಳುವಾಗ ನಿಮಗೆ ಆಶ್ಚರ್ಯ ಆಗಿರ್ಬೋದು. ಇವನಿಲ್ಲಿ ಎಲ್ಲಿಂದ ಬಂತು ಈ ಶ್ಲೋಕಗಳು? ಇದೆಲ್ಲ ನನ್ನ ಮಗನಿಂದಾಗಿ ಪ್ರಾಪ್ತಿಯಾದದ್ದು. ಯಾಕೆ? ಹುಟ್ಟುವಾಗಲೇ ಯಾವ ಪುಣ್ಯದಿಂದ ಹುಟ್ಟಿದ್ದೇಯೋ ಆ ಮಗು ಗೊತ್ತಿಲ್ಲ. ಆದರೆ ನಮಗೆ ಸಿಗುವಾಗ ಹರಿನಾಮವನ್ನೇ ಉಚ್ಚರಿಸ್ತಾ ಇದ್ದಂಥ ಮಗು ಬೆಳೆದಾಗ ನಮಗೆಲ್ಲ ಬೋಧಿಸ್ನಲ್ಲ ಏಕಾದಶಿ ವ್ರತ ಮಹಿಮೆಯನ್ನ. ಇಡೀ ನಾಡಿಗೆ ಯಾವ ರಕ್ತದ ಮಡುವಲ್ಲಿ ನಾವು ಕ್ರೌರ್ಯವನ್ನು ಮೇಳೈಸ್ತಾ ಇದ್ದೀವೋ ನಮ್ಮಲ್ಲಿ ಸಾತ್ವಿಕತೆಯ ಬೀಜವನ್ನು ಬಿತ್ತಿದೆ ಈ ಮಗು. ಆ ಸಾತ್ವಿಕತೆ ಬೀಜ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಲೋಕದಲ್ಲಿ ನಾವು ಸ್ವಾರ್ಥವನ್ನು ಸ್ವಲ್ಪ ಹಿಂದಕ್ಕೆ ಕೊಂಡೋಗಬೇಕು. ಹೇಳ್ತಾನವ ಅಸ್ಥಿರಂ ಜೀವಿತಂ ಲೋಕೆ. ಲೋಕದಲ್ಲಿ ನಮ್ಮ ಜೀವಿತ ಅಸ್ಥಿರ. ಅಸ್ಥಿರಂ ಪುತ್ರಧಾರಾಶ್ಚ್ಯ, ಹೆಂಡತಿ ಮಕ್ಕಳು ಸಂಸಾರ ಎಲ್ಲವೂ ಅಸ್ಥಿರ. ಅಸ್ಥಿರಂ ಧನ ಯೌವನೆ, ನಮ್ಮ ಯೌವನ ಸಂಪತ್ತು ಎಲ್ಲವೂ ಅಸ್ಥಿರ. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ, ಧರ್ಮ ಮತ್ತು ಕೀರ್ತಿ ಯಾವತ್ತೂ ಸ್ಥಿರ ಆಗಿರುವಾಗ ಎಷ್ಟು ದಿಗ್ವಿಜಯ ಮಾಡಿ ಸಂಪಾದನೆಗೊಂಡಿರುವಂಥ ಈ ಸಾಮ್ರಾಜ್ಯ ನನಗಿದ್ರೂ ಕೂಡ ಇದರ ಮೇಲೆ ಸ್ವಾರ್ಥದ ಲಾಲಸೆಯನ್ನು ಬಿಡಬೇಕು. ಯಾವುದೇ ರೀತಿ ಭಗವಂತನ ನಾಮಸ್ಮರಣೆಯಲ್ಲಿ ನಾವಿರ್ಬೇಕಂತಿದ್ರೆ ತರೆಯಲ್ಲಿರುವಂಥ ಕಿರೀಟ ಅದು ಜಾರಬೇಕಂತ ಹೇಳಿದ್ರೆ ನನ್ನ ಮುಕ್ತಾಯವಾಗಿ ಜಾರಬೇಕಂತ ಅರ್ಥ ಅಲ್ಲ. ಅದನ್ನು ಸಮರ್ಥನಾದವನಿಗೆ ಬದಲಾಯಿಸಬೇಕು. ಈಗ ಕಾಲ ಕೂಡಿ ಬಂದಿದೆ. ಯಾಕೆ? ಆ ಒಂದು ವೃತಾಚರಣೆ, ಹರಿನಾಮ ಸಂಕೀರ್ತನೆ ವೃತಾಚರಣೆ, ಏಕಾದಶಿಯ ವೃತಾಚರಣೆ ಏನಿದೆ ಅದು ನಮ್ಮ ನಾಡಿನವರೆಲ್ಲರೂ ಕೂಡ ಪಾಲಿಸ್ತಾ ಇರುವಾಗ, ನಾನು ಕೂಡ ಪಾಲಿಸ್ತಾ ಇರುವಾಗ ನನ್ನಲ್ಲಿ ಮತ್ತು ಶೂನ್ಯತೆ ಮೇಳೈಸ್ತಾ ಇದೆ. ಇನ್ನು ನನಗೆ ಅಧಿಕಾರದ ದಾಹ ಬೇಡ. ಸಮರ್ಥನಾದಂಥ ನಾಯಕನಿದ್ದಾನೆ, ಆತನಿಗೆ ಪಟ್ಟ ಕಟ್ಟಿಕೊಡುವ ಅನ್ನುವುದನ್ನು ಮನಗಂಡು ನಮ್ಮವರಲ್ಲೇ ಮಂತ್ರಿವರೇಣ್ಯರಲ್ಲಿ ಚರ್ಚಿಸಿ ಅವನಿಗೆ ಸರಿಯಾದಂಥ ಒಂದು ದಿನದಲ್ಲಿ ಮುಹೂರ್ತದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ಆಯಿತು. ಆವಾಗ ನೆನಪಾಯಿತು, ಏನು ನಾವೇನು ಆಳ್ವಿಕೆಯನ್ನು ಮಾಡಿದ್ರೂ ಕೂಡ ಕುಂತಲೇಶ್ವರನ ಕೃಪೆ, ಆತನಿಗೆ ಸಲ್ಲಿಸಬೇಕಾಗಿರುವಂತಹ ಕಾಣಿಕೆಗಳನ್ನು ಕಪ್ಪಗಳನ್ನು ಸಲ್ಲಿಸಬೇಕಲ್ಲ. ಸುಂದರವಾದಂತಹ ಕೋಟೆಯನ್ನು ಕಟ್ಟಿದ್ದೇವೆ, ಎಲ್ಲ ರೀತಿಯ ಚತುರಂಗ ಸೇನೆಗಳು ನಮ್ಮಲ್ಲಿವೆ, ಸಂಪದ್ಭರಿತರಾಗಿದ್ದೇವೆ, ಸುಸಂಸ್ಕೃತರಾಗಿದ್ದೇವೆ. ಆದರೂ ಕೂಡ ವಾಡಿಕೆ ಏನಿದೆ, ಪರಂಪರೆ ಏನಿದೆ ಅದನ್ನು ಮೀರಬಾರದಲ್ಲ. ಅದಕ್ಕೋಸ್ಕರ ನನ್ನ ಮಗನನ್ನು ಕರೆದು ಎಚ್ಚರಿಸಿದೆ. ನೋಡು ಮಗು, ಕುಂತಲೇಶ್ವರನಿಗೆ ಸಲ್ಲಿಸಬೇಕಾಗಿರುವಂಥ ಕಾಣಿಕೆ ಈ ಸಲ ಬಾಕಿಯಾಗಿದೆ, ಅದನ್ನು ಸಲ್ಲಿಸಬೇಕು. ಬೇಕಾದಂಥ ಮುತ್ತುಮಾಣಿಕ್ಯಗಳನ್ನು ಕಟ್ಟಿಕೊಟ್ಟಿದ್ದಾನೆ. ನಮ್ಮ ವನಸ್ಪತಿಗಳು ಏನಿದೆ ಅವುಗಳೆಲ್ಲವನ್ನೂ ಕಟ್ಟಿಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ಗಿಡಮೂಲಿಕೆಗಳ ಮದ್ದುಗಳೇನಿದೆ
ಅವುಗಳನ್ನು ಕಟ್ಟಿಕೊಂಡು ಅದನ್ನು ತನ್ನ ಚಾರರ ಮುಖೇನ ಕಳಿಸಿಕೊಟ್ಟಿದ್ದಾನೆ. ಕಳಿಸಿಕೊಟ್ಟದ್ದಾಗಿದೆ. ಇನ್ನು ಮುಂದಕ್ಕೆ ಅಲ್ಲೊಂದು ಸಂಗತಿ ಇದೆ. ಕಪ್ಪವನ್ನು ಕಳಿಸಿಕೊಡುವಾಗ ಕೇವಲ ಅರಸರಿಗೆ ಮಾತ್ರವಲ್ಲ, ಅರಸನ ಪತ್ನಿಗೆ ಬೇಕಾಗಿರುವಂಥದ್ದನ್ನು ಕಳಿಸಿಕೊಟ್ಟಿದ್ದಾರೆ. ಅದರೊಂದಿಗೆ ದೃಷ್ಟಬುದ್ಧಿಯವರಿದ್ದಾರೆ, ಮಂತ್ರಿಗಳು, ಅವರಿಗೆ ಬೇಕಾಗಿರುವಂಥ ಪ್ರತ್ಯೇಕ ಕಪ್ಪವನ್ನು ಕಳಿಸಿಕೊಟ್ಟಾಗಿದೆ. ಅವರು ಸಂತೃಪ್ತರಾಗಿರ್ತಾರೆ, ನನಗೆ ಆ ಭಾವನೆ ಇದೆ. ಆದ್ರಿಂದ ಕಳಿಸಿಕೊಟ್ಟಂತಹ ಚಾರರು ಯಾವಾಗ ಬರ್ತಾರೆ ಅದರ ನಿರೀಕ್ಷೆಯೊಂದಿಗೆ ನಾನಿರ್ತೇನೆ. ಆ ಶ್ರೀಹರಿಯ ಕೃಪೆಯಿಂದ ನನ್ನ ಮಗನ ಮುಖೇನ ಈ ಚಂದನಾಪುರವನ್ನ ಚಂದದಿಂದ ಆಳ್ತಾ ಇರ್ತೇನೆ. ನೋಡೋಣ. ಕುಂತಳಕ್ಕೆ ಚಂದನಾವತಿಯಿಂದ ಬರಬೇಕಾದಂಥ ಕಪ್ಪ ಎಲ್ಲ ಬಂತು, ನಮ್ಮ ತಲೆಗೆ ಹೊರೆ ಹೆಚ್ಚಾಯಿತು. ದಿವಸಕ್ಕೆ 11 ಸಲ ಬಡಿಸಿದ್ರು ತಿನ್ನುವ ಬಡತನದ ಪಾಪಿ ಮಕ್ಕಳು, ಕಾಡಿನ ಮಕ್ಕಳು. ಬನ್ನಿ ಊಟ ಮಾಡಿ ಅಂತೇಳಿ ಹೇಳಿದ್ರೆ ಕೂಡಲೇ ಹೇಳಿದ್ದೇನು, ಇವತ್ತು ಏಕಾದಶಿ ಊಟ ಮಾಡುವುದಿಲ್ಲ. ಕಾಡಿನ ಸಂತಾನಕ್ಕೂ ಏಕಾದಶಿ ಅಂಟಿತು ಅಂತ ಹೇಳಿದರೆ ಹಾಗಾದರೆ ನಾವು ಏನು ಹೇಳಬೇಕು? ಇದು ಯಾವತ್ತಿಂದ ಶುರು ಅಂತ ಹೇಳಿದ್ರೆ, ಈಗ ನಮಗೊಬ್ಬರು ಹೊಸ ನಾಯಕರು ಏಕಾದಶಿ ದಿವಸ ಊಟ ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ ಅಂತ. ಯಾರು? ದೊರೆಗಳ ಮಗ. ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ನಾನು ತಿಳಿದ ಹಾಗೆ ಚಂದನಾವತಿಯ ಕುಳಿಂದನಿಗೆ ಮಕ್ಕಳಿಲ್ಲ, ಮಕ್ಕಳಾಗ್ಲಿಕ್ಕೂ ಇಲ್ಲ. ದೊರೆಗಳ ಮಗ ಅಂತೇಳಿ ಇವರು ಹೇಳ್ತಾರೆ. ಇಂಥದ್ದೆಲ್ಲ ಪಾಠ ಪ್ರಜೆಗಳಿಗೂ ಆಗಿದೆ ಅಂತಾರೆ. ಇನ್ನು ಇದನ್ನು ಹೀಗೆ ಬಿಡುವುದಲ್ಲ, ನಾನೇ ಚಂದನಾವತಿಗೆ ಹೋಗಿ ಅಲ್ಲಿ ಏನು ಬದಲಾವಣೆ ಆಗಿದೆ ಎಂಬುದನ್ನು ನೋಡಬೇಕು ಅಂತ ಚಂದನಾವತಿ ಹತ್ತ ಬರ್ತೇನೆ. 7 ಸುತ್ತಿನ ಕೋಟೆ. ನಮ್ಮ ಅರಸರಿಗಾಗಲಿ ನನಗಾಗಲಿ ಸುದ್ದಿ ಮುಟ್ಟಿಸದೆ ಕೋಟೆ ಕಟ್ಟಿಸ್ತಾನೆ ಅಂತೇಳಿ ಆದರೆ ಕುಳಿಂದ ಬೆಳೆದಿದ್ದಾನೆ. ನಮ್ಮ ಕೈ ಕೆಳಗಿನವರು ಬೆಳೆದಷ್ಟು ನಮಗೆ ಅಪಾಯ ತಪ್ಪಿದ್ದಲ್ಲ. ಅಪಾಯ ಆದ ಕೂಡಲೇ ಮಾಡಬೇಕಾದ್ದೇನು? ಅದಕ್ಕೆ ಮಂತ್ರಿ ಬುದ್ಧಿ ಅಂತೇಳುದು. ನಗನಗತಾ ಹೋಗಬೇಕು. ಅಪಾಯವನ್ನು ಉಪಾಯದಿಂದ ಇಲ್ಲದ ಹಾಗೆ ಮಾಡಬೇಕು. ಹಾಗಾಗಿ ಹೊಗಳು ಭಟ್ಟರನ್ನು ಮುಂದಿರಿಸಿಕೊಂಡು ನೇರವಾಗಿ ಕುಳಿಂದನ ಆಸ್ಥಾನಕ್ಕೆ ಹೋಗ್ತೇನೆ. ಬುದ್ಧಿ ಅಡ್ಡ ಬಿದ್ದಿದ್ದೇವೆ. ಹೇಳಪ್ಪ, ಹೇಳ. ಇಬ್ಬರೂ ಕೈ ಮುಗಿದಿದ್ದೇವೆ. ಹೇಳಿ. ಕುಳ್ಳಿರಿಸಿದ್ದೇವೆ. ಬಂತು. ಅಮತ್ಯವರೇಣ್ಯ ದೃಷ್ಟಬುದ್ಧಿಯವರಿಗೆ ಸಾಷ್ಟಾಂಗ ನಮಸ್ಕಾರ. ಹೇಳಪ್ಪ, ಅದೆಲ್ಲ ಅಗತ್ಯ ಇಲ್ವೋ? ಮನಸ್ಸಿನಲ್ಲಿ ಗೌರವ ಇದ್ರೆ ಸಾಕು. ಅಲ್ಲ, ತುಂಬಾ ಬದಲಾವಣೆ ಆಗಿದೆ ಇಲ್ಲಿ. ಯಾರಲ್ಲಿ? ಹೌದು, ನೀವು ಬಂದ ತಕ್ಷಣ ದೂರದಲ್ಲೇ ಕಂಡಿದ್ದೇವೆ. ನಾನು ದರ್ಭಾಸನದಿಂದ, ಅವ ಸಿಂಹಾಸನದಿಂದ, ಇಬ್ಬರು ಎದ್ದಿದ್ದೇವೆ. ಹೌದು, ಇಬ್ಬರು ಆಯ್ತು. ಯಾವತ್ತು ನೀನೊಬ್ಬನೇ ಸ್ವಾಗತಿಸಿ ಆಯಿತು. ಪಾದ್ಯಾದಿಗಳನ್ನ, ಅರ್ಘ್ಯಾದಿಗಳನ್ನ ಎಲ್ಲವನ್ನೂ ಸಲ್ಲಿಸಿ ಆಯಿತು. ಪ್ರಶ್ನಕ್ಕೆ ಬೇಕಾಗುವಂತ ಆಸನವನ್ನಿತ್ತಾಯಿತು. ಹೌದು. 5 ವಿಧದ ಉಪಚಾರಗಳನ್ನ ಪೂಜಿಸುವಂಥದ್ದು, ಕೊಡುವಂಥದ್ದು ನಿಮ್ಗೆಲ್ಲವನ್ನೂ ಸಲ್ಲಿಸಿ ಆಯಿತು. ಸ್ವಲ್ಪ ಹೆದರಿಕೆ ಕೂಡ ಆಯಿತು. ಏನು?
ನನ್ನ ಮಗನ ಮುಖೇನ ಹಾ ತಿಳಿಸಿ ಹಾ ಚಾರರ ಮುಖೇನ ಕುಂತಳೇಶ್ವರನೊಂದಿಗೆ ಹೌದು ತಮಗೆ ಸಲ್ಲಿಸಬೇಕಾಗಿರುವಂತ ಎಲ್ಲ ಕಪ್ಪಗಳನ್ನ ಸಲ್ಲಿಸಿದ್ದೇವೆ. ಎಲ್ಲ ಬಂದಿದೆ. ಹಿಂದಿನ ವರ್ಷಕ್ಕಿಂತ ಬಹಳ ಹೆಚ್ಚಿತ್ತು ಈ ಸಲ. ಪಥ ಮಧ್ಯದಲ್ಲಿ ಎಡವಟ್ಟಾಯಿತು ಅಂತ ಚಿಂತೆ ಆಯ್ತು. ಛೇ, ಛೇ, ಛೇ. ಎಲ್ಲವೂ ಬಂದಿದೆ. ನೀನು ಒಳ್ಳೆವಾ, ನೀನು ಕೊಟ್ಟ ಕಪ್ಪಗಾಣಿಕೆ ಒಳ್ಳೆದು, ಧಾರಾಳವಂತೆ ಧಾರಾಳವಂತ. ಎಲ್ಲ ತಮ್ಮ ಕೃಪೆ. ಹಾ ಎಲ್ಲರೂ ಹೇಳಲಿಕ್ಕುಂಟು. ಹಾ ಕುಂತಲದ ಅರಸ ಹಾ. ಸರಿಯಾದಂತ ಮಹಾಮಂತ್ರಿ. ಹೌದು. ದುಷ್ಟಬುದ್ಧಿ ದುಷ್ಟಬುದ್ಧಿ ಅಂತ ಹೇಳ್ತಾರೆ. ಇಲ್ಲೋ ಅದು ದೃಷ್ಟ ಬುದ್ಧಿ, ಇವುಗಳ ಬಾಯಿಯಲ್ಲಿ ದುಷ್ಟ ಹೌದೌದು. ಬುದ್ಧಿ ಅಂತ ಮೊದಲು ನಾನು ಕೂಡ ಹೇಳ್ತಾ ಇದ್ದೆ. ಹಾ. ಇತ್ತೀಚೆಗೆ ನಾನು ತಿದ್ದಿಕೊಂಡಿದ್ದೇನೆ, ಸರಿ ಅರ್ಥ ಆಯ್ತು. ಹಾ. ದುಷ್ಟಬುದ್ಧಿ ಅಲ್ಲ, ಅದು ದೃಷ್ಟ ಬುದ್ಧಿ. ಹೌದು ಹೌದು. ನಮ್ಮೆಲ್ಲರ ಅದೃಷ್ಟ ಬುದ್ಧಿ ಅಂತ. ಹಾ ಹಾ ಹಾಗೆ. ಅದು ನಿನ್ನ ದೊಡ್ಡತನ, ಒಳ್ಳೆತನ. ಹೌದು. ಆದ್ರಿಂದ ಹಾ. ನೀವಿಲ್ಲಿ ಬಂದದ್ದೇ ನಮ್ಮ ಅದೃಷ್ಟ. ಹಾ ಬಂದವರನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಚರಿಸಿ. ಹಾ. ಯಾಕಂತ ಹೇಳಿದ್ರೆ ಅತಿಥಿ ದೇವೋಭವ. ಹೌದಪ್ಪ. ಹೌದು. ಹಾ. ಅದು ತಮ್ಮನ್ನ ದೇವರಾಗಿ ಕಂಡು ಎಲ್ಲಾ ರೀತಿಯ ಸತ್ಕಾರಗಳನ್ನು ಮಾಡಿದ್ದೇನೆ. ಹಾ ಬಹಳ ಸಂತೋಷವಾಯಿತು. ಹಾ. ಹೇಗಿದೆ ನಮ್ಮ ಕುಂತಳ? ಕುಂತಳಂತೂ ಮೊದಲಿಗಿಂತಲೂ ಸುಭಿಕ್ಷವಾಗಿದೆ. ಆಹಾಹಾ. ಜನ ಎಲ್ಲ ತೃಪ್ತ ಮಾನಸರು. ಹಾ. ನಿನ್ನನ್ನು ಕಾಣದ ಕೆಲವು ವರ್ಷ ಆಯ್ತು. ಹೌದೌದು. ಈಗ ನಿನ್ನನ್ನು ಕಂಡದ್ದು ಬಹಳ ಸಂತೋಷ ಆಯ್ತು. ಹೌದು. ನೀನು ಹೇಳಿದಾಗ ಅತಿಥಿ ಬರುವ ತಿಥಿಯನ್ನು ನಿನಗೆ ತಿಳಿಸಲಿಲ್ಲ, ನಾನು ಇಲ್ಲ. ನೇರವಾಗಿ ಬಂದದ್ದಿ. ಕುಂತಲೇಶ್ವರರು ಅರಸುಗಳು ಬೊಂಬೆ ಆಗಿದ್ದಾರೆ, ಹಾ, ಹಾ. ಚೆನ್ನಾಗಿದ್ದಾರೆ, ಚಂದ ಇದ್ದಾರೆ. ನಿಮ್ಮಂತ ಮಂತ್ರಿ ಇರುವಾಗ ಆ ಹೆದರಿಕೆ ಏನು? ಹಾ. ಬಹಳ ಸಂತೋಷ. ಯಾವತ್ತು ನಮ್ಮನ್ನು ಕರೀಲಿಕ್ಕಿತ್ತು. ನನಗೂ ಸಂತೋಷವೇ ಕುಲಿಂದ. ಆಹಾ. ಅಲ್ಲ, ನಾವು ಕೇಳಿದ್ದು ನಿನಗೆ ಮಕ್ಕಳಿಲ್ಲ ಅಂತ. ಅಲ್ಲ. ಅವರು ಹೇಳಿದ್ರು ನಿನ್ನ ಮಗ ಅಂತ. ಹೌದೌದು. ಈಗ ನೀನು ಹೇಳ್ತಿ, ನೀನು ಮಾತ್ರ ಅಲ್ಲ ನಮಸ್ಕರಿಸಿದ್ದು, ಈ ಹುಡುಗನೂ ನಮಸ್ಕರಿಸ್ತಾನೆ. ಹೌದು. ಈ ಹುಡುಗ ಯಾರು ಅಂತ. ಈ ಹುಡುಗ ಹೌದು ಹೌದು. ಮಂತ್ರಿವರೇಣ್ಯರೇ, ಕುಲಿಂದ ತಮ್ಮನ್ನು ಕಂಡಾಗ ಹರ್ಷವಾಯಿತು ಮಾತ್ರವಲ್ಲ, ಆಶ್ಚರ್ಯವಾಯಿತು. ಹಾ. ಅಲ್ಲಿಂದ ಬರುವಾಗಲೇ ಬಹಳ ಆಶ್ಚರ್ಯಚಕಿತ ದೃಷ್ಟಿಯಿಂದ ಅರಮನೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ಕೋಟೆ ಸಂಪತ್ ಅಲ್ಲ, ಒಮ್ಮೆ ಸ್ವಲ್ಪ ಹೌದು, ಅದು ಸಂತೋಷವೂ ಆಯ್ತು. ಅಷ್ಟು ಮಾತ್ರವಲ್ಲ, ಹಾ. ನಮ್ಮ ಆತಿಥ್ಯವನ್ನ ನಾವಿರುವರು ಸೇರಿ ಹಾ. ಕೊಡುವಾಗ ಹಾ. ಸ್ವಲ್ಪ ಗೊಂದಲಮಯ ತಮ್ಮ ಹೌದು. ಮುಖಭಾವದಲ್ಲಿ ಕಂಡಿತು. ಈ ಹುಡುಗ ನಾನು ಕಂಡ ಹುಡುಗನೇ ಅಲ್ಲ. ಈಗ ಅರ್ಥ ಆಯ್ತು ಅಂತ. ಹಾ, 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 ಹಾ. ತಾವು ನೇರವಾಗಿ ಕೇಳಿದಾಗ ಹಾ, ಮಗುವಿನ ಸಹಜ ಅದು. ಹಾ. ಇಷ್ಟರವರೆಗೆ ನಾವು ಯಜಮಾನಿಕೆಯನ್ನು ಕೊಟ್ಟಿರುವಂಥದ್ದು ಕುಳಿಂದನಿಗೆ. ಹೌದು. ಕಾಡಾಡಿಗಳನ್ನ ಪಾಲಿಸ್ತಾ ಇದ್ದವ, ಹಾ. ಆತನಿಗೆ ಮಕ್ಕಳಿರ್ಲಿಲ್ಲ. ಪಾಪ. ಹಾ. ಯಾವತ್ತೂ ಕೂಡ ಆತನ ಪತ್ನಿ ಕಣ್ಣೀರು ಇಳಿಸ್ತಾ ಇದ್ಲು. ಇದೆಪ್ಪ. ನಮಗೆ ಗೊತ್ತಿದ್ದ ಹಾಗೆ ಅವನಿಗೆ ಮಗು ಇರ್ಲಿಲ್ಲ, ಮಕ್ಕಳಾಗ್ಲಿಲ್ಲ. ಹೌದು. ಸಹಜವೇ. ಹಾ. ಆದ್ರೆ ಹಾ. ಈ ಚಂದ್ರಹಾಸನ ಬಗೆಗಾಗಿ ಚಂದ್ರಹಾಸ ಹೆಸರು ಕೂಡ ಇಟ್ಟಿದ್ದೇವೆ. ಛೇ ಛೇ, ಈಗ ಕಾಡು ಮನುಷ್ಯರಿಗೆ ಎಂತೆಂತ ಅಲ್ಲ, ಒಳ್ಳೇದು, ಒಳ್ಳೆ 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 ಹೆಸರು, ಒಳ್ಳೆ ಹೆಸರು ನಮಗೂ ಕೂಡ ಬಹಳ ಚಂದ ಇದೆ. ಹೌದು. ನನ್ನ ಹೆಸರು ಕುಳಿಂದ, ಹೌದು. ನನ್ನ ಪತ್ನಿ, ಹಾ. ಒಳ್ಳೆ ಹೆಸರಿದೆ. ಹೌದಪ್ಪ. ಹೌದು. ಹಾಗಿರುವಾಗ ಹಾ. ಹೆಸರಿನಿಂದ ಏನು? ಹಾ. ಈಗ ಒಳ್ಳೆ ಹೆಸರಿದ್ದವರು ಆ ಗುಣದಲ್ಲಿ ಇರ್ತಾರ? ಇಲ್ಲಪ್ಪ. ಇಲ್ಲ ಇಲ್ಲ. ಆ? ಇಲ್ಲ. ಆ ಹೆಸರಿಗೆ ಅನುರೂಪವಾಗಿ ಅವರು ಇರುವುದೇ ಇಲ್ಲ. ಹೌದು ಹೌದು. ಹಾಗಿರುವಾಗ ನನ್ನ ಈ ಮಗು
ಇದರ ಬಗೆಗಾಗಿ ತಾವು ಪ್ರಶ್ನಿಸುವಾಗ ಹಾ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಹಾ ಲೋಕದಲ್ಲಿ ಎಂತೆಂಥ ದುಷ್ಟ ಬುದ್ಧಿಯವರಿದ್ದಾರೆ. ಹೌದಪ್ಪ, ಜನ ದುಷ್ಟ ಬುದ್ಧಿಗಳು ತುಂಬಾ ಇರ್ತಾರೆ. ಎಂತೆಂಥ ದುಷ್ಟ ಬುದ್ಧಿಯವರು. ಆಶ್ಚರ್ಯ ಆಗ್ತದೆ ನಮಗೆ. ಹಾ ಮಗುವಲ್ಲಿ ದೇವರನ್ನ ಕಾಣಬೇಕು, ಹೌದಪ್ಪ, ಮುಗ್ಧತೆ. ಹೌದು. ಅಂತ ಮಗುವಿನಲ್ಲಿ ದೇವರನ್ನ ಕಾಣಬೇಕಾಗಿರುವಂತಹ ಈ ಜಗತ್ತು ಹಾ ಮಗುವನ್ನೇ ಗೊಂಡಾರಣ್ಯದ ಮಧ್ಯೆ ಹಾ ಹತ್ಯೆಗೈಯುವ ಸ್ಥಿತಿಯ ಮನಸ್ಥಿತಿ ಬರ್ತದಂತ ಹೇಳಿದ್ರೆ ಹಾ ಎಂತ ಕಟುಕರವರು. ಕಾಟುಕರು ಅಂದ್ರೆ ಕೆಲವೆಲ್ಲ ಬೇಡದ್ದು ಮಾಡಿ ಅಂತದ್ದೇ ಬಿಡು, ಅದರ ವಿಷಯ ಬೇಡ. ಮನುಷ್ಯತ್ವ ಇಲ್ಲದವರು ಅಂತ ಹೇಳಿ. ಹೌದು ಹೌದು. ಅವರಿಗೆ ಹೃದಯ ಅನ್ನೋದು ಇಲ್ವಾ ಅಂತ. ಅದರ ಹೆತ್ತ ತಂದೆ ನಿಜವಾಗಿ ಅಪ್ಪ ಅಮ್ಮನಿಗೆ ಹಾ ಹುಟ್ಟಿರುವಂತಹ ಹಾ ಒಳ್ಳೆ ಸಂಸ್ಕಾರವಂತ ವ್ಯಕ್ತಿಗೆ ಹಾ ಅಂತಹ ಒಂದು ಕಟುಕತನ ಬರ್ಲಿಕ್ಕಿಲ್ಲ. ದೊಡ್ಡವರನ್ನು ಯುದ್ಧರಂಗದಲ್ಲಿ ನಡೀತದೆ. ಯಾವ ಭಾಷೆ ಕೆಟ್ಟವುಗಳ ಸಂತಾನವೋ ಯಾರಿಗೊತ್ತು. ಹಾಗೆ ಹಾ ಆದ್ರೆ ಹಾ ಭಗವಂತನ ಅನುಗ್ರಹ ಇದ್ರೆ ಹಾ ಕೊರಡೂ ಕೊನರುತ್ತದೆ ಅನ್ನುವುದಕ್ಕೆ ಹಾ ನಮ್ಗೆ ಇರುವಂತಹ ನೋವನ್ನ ಪರಿಹರಿಸುವುದರೊಂದಿಗೆ ಹಾ ಈ ಮಗುವಿನ ನೋವು ಕೂಡ ಪರಿಹಾರ ಆಗುವಾಗೆ ಹಾ ಭಗವಂತ ಹಾ. ಒಂದೇ ವೇದಿಕೆಯನ್ನು ನಿರ್ಮಾಣ ಮಾಡಿದ. ಇಬ್ಬರಿಗೂ ಅದೊಂದು ಅನಾಥ ಮಗು, ನೀನು ಮಗು ಇಲ್ಲದವ. ಇದು ಲೋಕ ಭಗವಂತನ ಯಕ್ಷಾಂಗಣ ಅಂತ ಹೇಳಿ. ಹಾ ನಿಗಮಾಗಮವನ್ನು ಪರದೆಯನ್ನಾಗಿಸಿ, ಹಾ ಸೂರ್ಯಚಂದ್ರರನ್ನು ದೀಪವನ್ನಾಗಿಸಿ, ಹಾ ನಮ್ಮೆಲ್ಲರನ್ನ ಪಾತ್ರಧಾರಿಗಳನ್ನಾಗಿಸಿ ಸೂತ್ರಧಾರಿಯಾಗಿ ಭಗವಂತ ಯಕ್ಷಾಂಗಣದಲ್ಲಿ ಯಕ್ಷಗಾನವನ್ನು ಮಾಡ್ತಾ ಇರ್ತಾನೆ. ನನ್ಗೆ ಅರ್ಥ ಆದದ್ದು ಆಗ ಯಾವಾಗ ಹಾ ಅಲ್ಲಿ ನಾನು ಕಾಡಿಗೆ ಹೋದದ್ದು ಬೇಟೆಗೆ, ಹಾ ಮೃಗ ಬೇಟೆಗೆ ಹೋಗ್ಬೇಕು ಅಂತ ನಮ್ಮವರು ಹೇಳಿಕೊಂಡ್ರು. ಸರಿ. ತಮಗೆ ಬೇಕಾಗುವನ್ನು ಸಲ್ಲಿಸಬೇಕಲ್ಲ. ಹೌದಪ್ಪ, ಹುಲಿಯುಗುರು, ಹೌದು. ಜಿಂಕೆ ಚರ್ಮ ನಮ್ಮಲ್ಲಿ ಯಾವ್ದು ಇಟ್ಕೊಂಡಿಲ್ಲ. ಇಲ್ಲ ಕೃಷ್ಣಾಜಿನವೋ ಅದೋ ಇದು ಎಲ್ಲ ಬೇಕು. ಹೌದು, ಯಾಕೆ ಈಗ ಹೆದರಿಕೆ ಆಗ್ತದೆ. ಹಾ ನಮ್ಮಲ್ಲಿ ಹುಲಿಯುಗುರು ಇಟ್ರೆ ಹಾ ಯಾವಾಗ ನಿಮ್ಮಿಂದ ಬಂಧಿತರಾಗ್ತೇವೆ ಅಂತ ಹೇಳಿ. ಇಲ್ಲಪ್ಪ, ನಮಗೆ ಕೊಡುವುದನ್ನು ಕೊಟ್ರೆ ನಾವು ಯಾಕೆ ಬಂಧಿಸ್ತೇವೆ. ಹೌದು, ಈಗ ಹುಲಿಯುಗುರು ನಮ್ಮಲ್ಲಿ ಇಟ್ಕೊಂಡಿಲ್ಲ ನಾವು. ಹಾ ಅದಕ್ಕೋಸ್ಕರ ಅದು ರಾಜನಿಗೆ ಸಲ್ಬೇಕಾಗಿರುವಂತದ್ದು. ಆದ್ರಿಂದ ಎಲ್ಲವನ್ನು ನಾವು ರಾಜನಾದರೂ ಕೂಡ ನಿಮ್ಗೆ ಸಲ್ಲಿಸಿದ್ದೇವೆ, ನಮ್ಮಲ್ಲಿ ಇಟ್ಕೊಂಡಿಲ್ಲ. ಹಾಗೆ ಬೇಟೆಗೆ ಹೋದಾಗ ಒಂದು ಮಗುವೊಂದು ಅಳ್ತಾ ಇದ್ದು, ಕಾಳಿಕಾದೇವಿಗೆ ಪ್ರಾರ್ಥಿಸಿ ಹೊರಟದ್ದು. ಹೊರಟಾಗ ನನ್ನ ಹೆಂಡತಿ ಬಂದು ಕೂಗಿದ್ಲು, ಮಕ್ಕಳಿಲ್ಲ ನಮ್ಗೆ, ತಾಯಿ ಅನುಗ್ರಹಿಸ್ತಾಳೆ ಅಂತ ಹೇಳಿ ಹೋದಾಗ ಮಗು ಒಂದು ಅಳ್ತಾ ಇತ್ತು. ಹೋಗಿ ನೋಡುವಾಗ ಪೂರ್ಣ ಚಂದನ ಪ್ರಭೆಯಿಂದ ಕಂಗೊಳಿಸುವಂತ ಮಗು ಕಾರ್ಗತ್ತಲೆಯ ಕಾನನ ಮಧ್ಯೆ ರಕ್ತದೋಕುಳಿಯಲ್ಲಿ ಬಿದ್ದುಕೊಂಡಿದೆ. ಕರುಳು ಚುರುಳೆನ್ನಿತು, ತಳ್ಕೈಸಿಕೊಂಡೆ ಹೋಗಿ ಮಗುವನ್ನು. ಕ್ಷಣವೂ ಅಲ್ಲಿ ವಿಶ್ರಮಿಸಲಿಲ್ಲ. ಆ ಬೇಟೆಯ ಸುಸ್ತನ್ನು ಮರೆತು ಮಗು ಸಿಕ್ಕಿದ ಸಂತಸದಿಂದ ಓಡಾಡಿ ಬಂದು ನನ್ನ ಪತ್ನಿಯ ಕೈಯಲ್ಲಿದ್ದಾಗ ಅವಳ ಸಂತಸಕ್ಕೆ ಪಾರವೇ ಇಲ್ಲ. ಸರಿಯಪ್ಪ, ಅಲ್ಲೊಂದು ಗಮನಿಸಬೇಕು. ರಕ್ತದೋಕುಳಿಯಲ್ಲಿ ಬಿದ್ದ ಮಗು, ಕೆಲವರು ಕೊರಳನ್ನ ಕತ್ತರಿಸಿದ್ರೆ ಬಯಸಿದ್ರೆ, ಭಗವಂತ ಒಲಿದ್ರೆ ಬೆರಳನ್ನ ಕತ್ತರಿಸುವ ಪರಿಸ್ಥಿತಿ ಆಗಿದೆ. ಒಂದು ಬೆರಳು ಕತ್ತರಿಸ. ಹೌದೌದೌದು, ನೋಡಿ ಅಂತೆ. ಅವನಿಗೆ ಒಂದು ಬೆರಳಿಲ್ಲ, ಆದ್ರೂ ಕೂಡ 10 ಬೆರಳಿದೆ ಕಾಲಲ್ಲಿ. ಅಂದ್ರೆ 11 ಬೆರಳಿತ್ತು. ಅವನಿಗೆ ಸರಿಯಾಗಿ 21 ಬೆರಳು. ಕೈಗಳಲ್ಲಿ 5 ಎಲ್ರಿಗೂ ಸಹಜ. ಕಾಲುಗಳಲ್ಲಿ 5 ಇದ್ದಲ್ಲಿ ಒಂದರಲ್ಲಿ 6. ನೋಡಿ, ಆ ಕಟುಕ ಕಳಿಸಿಕೊಟ್ಟದ್ದು ಯಾಕೆ? ನೀನ್ ನೋಡಿದ್ಯಾ ಕಟುಕನನ್ನು? ಇಲ್ಲ, ಇಲ್ಲದ್ರೆ ಕತ್ತರಿಸಿದ್ಯಾಕೆ? ಆಯ್ತೊಮ್ಮೆ ಹೇಳು. ಕತ್ತರಿಸುವವರು ಕಟುಕರು. ಕಳಿಸಿಕೊಟ್ಟದ್ದು ಕೊರಳನ್ನ ಕತ್ತರಿಸಲಿಕ್ಕೆ ಇರಬಹುದು, ಬೆರಳನ್ನ ಕತ್ತರಿಸುವಂತ ಪರಿಸ್ಥಿತಿಯನ್ನ ಭಗವಂತ ಕರುಣಿಸಿದ್ದಾನೆ. ಆದ್ರಿಂದ ಇವತ್ತು ಆ ಮಗುವನ್ನ ಕರೆತಂದ್ರೆ ಸಾಕು, ಒಳ್ಳೆ ಹೆಸರಿಟ್ಟಿದ್ದೇವೆ. ಯಾಕೆ? ಚಂದ್ರನಂತ ನಗು, ಚಂದ್ರಹಾಸ ಎನ್ನುವಂತ ಹೆಸರಿಟ್ಟು, ಆಮೇಲೆ ಬೆಳೆದಂತೆಲ್ಲ ಪ್ರತಿನಿತ್ಯ ಹರಿನಾಮ ಸಂಕೀರ್ತನೆ ಅವನ ಬಾಯಲ್ಲಿ. ಆಶ್ಚರ್ಯ ಆಯ್ತು ಅಂತೇಳಿ, ಆಶ್ಚರ್ಯ ಆಯ್ತು. ಅವ ಕಲ್ತದ್ದು ಮಾತ್ರ ಅಲ್ಲ, ಬೆಳೆದಂತೆ 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 ಆತನ ಒಟ್ಟಿಗಿರುವಂತ ಎಲ್ಲ ಮಕ್ಕಳ ಬದಲಾವಣೆ ಆಯ್ತು. ನಿನ್ನ ಎಳೆಯ ಮಕ್ಕಳು ಕೂಡ ಪ್ರಜೆಗಳು ತಿದ್ದಲ್ಪಟ್ಟರು. ಅಷ್ಟು ಮಾತ್ರವಲ್ಲ, ನಾನು, ನನ್ನ ಪತ್ನಿ, ನಮ್ಮ ಏನು ಕಾಡಿನ ಸಂಸ್ಕಾರ ಇದೆ, ಸಂಸ್ಕಾರ ಇಲ್ಲ ಅಂತಲ್ಲ, ನಮ್ಗೆ ಕಾಡಿದೊಂದು ಸಂಸ್ಕಾರ ಇದೆ, ಅದರೊಂದಿಗೆ ಹರಿನಾಮ ಸಂಕೀರ್ತನೆಗೆ ಏಕಾದಶಿ ವೃತ್ತವನ್ನ ಆ ಮಗುವಿಂದ ಬೋಧನೆ ಆಯ್ತು ನಮ್ಗೆ.
ಯಾರು ಸರಿ ಸರಿ ಸರಿ. ನಾವು ಮಾತ್ರವಲ್ಲ, ಇಡೀ ಪ್ರಜೆಗಳಿಗೆ ಕಟ್ಟಪ್ಪನೆಯನ್ನ ಮಾಡಿದ್ದೇವೆ. ದರ್ಭಾಸನದಲ್ಲಿ ಇದ್ದುಕೊಂಡು ಏಕಾದಶಿ ವ್ರತವನ್ನ ಮಾಡಿ ದ್ವಾದಶಿಯ ಪಾರಣೆಯನ್ನ ಮಾಡದೇ ಇದ್ದಲ್ಲಿ ರಾಜದಂಡ. ಇದನ್ನು ಬೋಧಿಸಿದ ಮೇಲೆ ಇಡೀ ನಮ್ಮ ಪ್ರಜಾ ಪರಿವಾರವೇ ಬದಲಾವಣೆಯಾಯಿತು. ತದನಂತರ ಅಲ್ಲಿಂದ ಪ್ರಾಪ್ತಿಯಾದಂತಹ ಶಕ್ತಿಯಿಂದ, ಸಂಘಟನೆಯಿಂದ, ವಿದ್ಯೆಯಿಂದ ಎಲ್ಲಾ ರೀತಿಯಲ್ಲಿ ಬೇಕಾಗಿರುವಂತ 7 ಸುತ್ತಿನ ಕೋಟೆಯನ್ನ ಕಟ್ಟಿದ್ದೇವೆ. ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಎಲ್ಲ ಸುಸಂಸ್ಕೃತರಾಗಿದ್ದಾರೆ ಚಂದನಾಪುರದ ಪ್ರಜೆಗಳು. ಕಾಡೋತ್ಪತ್ತಿಯನ್ನು ಸಂಗ್ರಹಿಸುವಲ್ಲಿ ಕೂಡ ಅಲ್ಲಿ ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ನೂತನವಾದ ಆವಿಷ್ಕಾರಗಳು ಎಲ್ಲ ನಡೆದು ಬಹಳ ಸುದೃಢವಾಗಿ ಬೆಳೆದು ನಿಂತಿದೆ ಚಂದನಾಪುರ. ಎಲ್ಲ ತಮ್ಮ ಕೃಪೆ. ಆದ್ರಿಂದ ತದನಂತರ ನನಗೆ ಮನಸ್ಸು ಬಂತು, ಏಕಾದಶಿ ವ್ರತದ ಪ್ರಭಾವವು ಏನು, ಜೀವನದಲ್ಲಿ ಒಂದಷ್ಟು ಆಧ್ಯಾತ್ಮದೆಡೆಗೆ ಸರಿಯೋಣ. ಅಧಿಕಾರವನ್ನ ಎಷ್ಟು ಸಮಯ ನಾವು ಬಯಸೋದು, ಸಮರ್ಥನಾದಂತ ಒಬ್ಬ ನಾಯಕನಿದ್ದಲ್ಲಿ, ಸರಿಯಾದಂತ ದಿಗ್ದರ್ಶನ ಕೊಡುವಂತ ಒಬ್ಬ ಶಕ್ತನಿದ್ದಲ್ಲಿ ಆತನಿಗೆ ಹಸ್ತಾಂತರಿಸಿ ಬಿಟ್ರೆ ಮತ್ತೆ ಭಗವಂತನ ನಾಮಸ್ಮರಣೆಯಲ್ಲಿ ಬದುಕಲ್ಲಿ ಲೀನಗೊಳಿಸಬಹುದು ಅಂತ ತಿಳ್ಕೊಂಡು ನನ್ನ ಮಗನಾದಂತ ಚಂದ್ರಹಾಸ ಪ್ರಾಯ ಪ್ರಬುದ್ಧನಾಗಿದ್ದಾನೆ. 5 ವರ್ಷಕ್ಕೆ ಸಿಕ್ಕಿದ ಮಗುವಿಗೆ ಈಗ 16 ದಾಟಿದೆ. ಹೌದು, ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಿದೆ. ರಾಜಧರ್ಮದ ಅನುಸಾರ ಕೊಡಬೇಕಾಗಿರುವಂತ ಕಪ್ಪಕಾಣಿಕೆಗಳನ್ನ ಕುಂತಲೇಶ್ವರನಿಗೆ ನಾವು ಸಲ್ಲಿಸಿದ್ದೇವೆ. ಬಂದಿದೆಪ್ಪ ಪ್ರಭುಗಳೇ, ಮಂತ್ರಿವರೇಣ್ಯರೇ, ನನ್ನ ಮಗ ದಯವಿಟ್ಟು ಆತನನ್ನ ತಾವು ಆಶೀರ್ವದಿಸಬೇಕು, ತಮ್ಮೊಂದಿಗೆ ಮುನ್ನಡೆಸಿ ಹೋಗ್ಬೇಕು. ಅವರಿಗೆ ದೇವರು ಬೇಗ ಸಿಗ್ತಾರ, ನೀನೇನು ಹೆದರಬೇಡ. ಆದ್ರೆ ನೀವು ಮಾತಾಡೋದಕ್ಕೂ ನಾವು ಮಾತಾಡೋದಕ್ಕೆ ಯಾವ ವ್ಯತ್ಯಾಸ ಅಂದ್ರೆ, ನೀವು ಮಾತಾಡಿದ ಮೇಲೆ ಆಲೋಚನೆ ಮಾಡ್ತೀವಿ. ಹೌದೌದು, ನಾವು ಆಲೋಚನೆ ಮಾಡಿ ಮಾತಾಡುವ. ಒಂದು ಸ್ವಲ್ಪ ಈ ವಿಷಯದಲ್ಲಿ ನಾನು ನನ್ನಷ್ಟಕ್ಕೆ ಒಂದು ಆಲೋಚನೆ ಮಾಡು. ಮಂತ್ರಿ ಮತನ ಅಂತ ಖಂಡಿತ ಮೋಸ ಮಾಡಿದ್ರು, ಕಟುಕರು ಮೋಸ ಮಾಡಿದ್ರು. ಇದು ಹುಡುಗ ಬೇರೆ ಅಲ್ಲ. ನಾನು ಕಟುಕರ ಹತ್ರ ಕೊಂದು ಕುರುಹು ತರಬೇಕು ಅಂತೇಳಿ ಹೇಳಿದ್ದಕ್ಕೆ ಇವರು ಕುರುಹನ್ನೇ ಕೊಂದು ತಂದಿದ್ದಾರೆ. ಆ ಹುಡುಗನಲ್ಲಿ 6 ಬೆರಳಿತ್ತಂತೆ. ಆ 1 ಬೆರಳು ನನಗೆ ತೋರಿಸಿ ನನ್ನನ್ನು ಮೋಸ ಮಾಡಿದ್ರಲ್ಲ ನಮ್ಮ ಕಟುಕರು. ಎಲ್ಲ ನಾನು ಮನಸ್ಸು ಮಾಡಿದರೆ ಇಷ್ಟು ಬೆಳೆದ ಹುಡುಗನನ್ನು ಕೊಲ್ಲಬಲ್ಲೆ. ಅಲ್ಲದಿದ್ದರೂ ಕುಳಿಂದನಿಗೂ ಪಾಠ ಆಗಬೇಕು, ಇವನ ಸಾಕು ಮಗನಿಗೂ ವ್ಯವಸ್ಥೆ ಆಗಬೇಕು. ಒಂದು ಪತ್ರವನ್ನು ಬರೆದಿದ್ದೇನೆ. ಮೆಲ್ಲ ಮಗನಿಗೆ ಈ ಪತ್ರ ಮುಟ್ಟಿಸುವ ಹೊಣೆಗಾರಿಕೆಯು ಇವರಿಗೇ ಕೊಡಬೇಕು. ಮಹಾಹಿತನು ಈತ, ಮಹಾಹಿತ ಈತ, ಚೆನ್ನಾಗಿ ನೋಡಿಕೋ, ಅದು ಬೇಕು. ಅಹಿತರ ಹತ್ರ ನಾವು ಮಾತಾಡುವಾಗ ಚೆನ್ನಾಗಿ ನೋಡಿಕೊಳ್ಳಬೇಕು. ಹೇಗೆ ವಿಷವನಿತ್ತು ಕೊಂದೊಡಿ, ವಿಷವ ನೀಡು, ಈ ರೀತಿ ಪತ್ರವನ್ನು ಬರೆದಿದ್ದೇನೆ. ಬರೆದೆಲ್ಲ ಮಡಿಸಿ ಇಟ್ಟೆ. ಇನ್ನಿದನ್ನು ನನ್ನ ಮಗನಿಗೆ ಕಳುಹಿಸಿಕೊಡಬೇಕು. ಪತ್ರ ಈ ಚಂದ್ರಹಾಸನ ಮುಖಾಂತರ ಆಗಬೇಕು. ನಾನು ಹೇಳಿದರೆ ಹುಡುಗ ಕೇಳಿಯಾನೋ ಕೇಳಲಿಕ್ಕಿಲ್ಲೋ, ನನ್ನ ಪರಿಚಯ ಇಲ್ಲ. ಕುಳಿಂದನಿಗೆ ನನ್ನ ಮೇಲೆ ಬಹಳ ಪ್ರೀತಿ, ಅಭಿಮಾನ, ಭಕ್ತಿ. ಕುಳಿಂದ ಮಹಾಮಂತ್ರಿಗಳು ಬಹಳ ಕೇಳಬೇಕು. ಕೇಳು ಮಂತ್ರಿವರೇಣ್ಯರೇ, ನಿನ್ನ ಉಪಚಾರ ಅಂದ್ರೆ ಇನ್ನು ಜಗತ್ತಿನಲ್ಲಿ ಈ ರೀತಿಯ ಉಪಚಾರ ಕೊಡೋರಿರ್ಲಿಕ್ಕೆ ಬಹಳ ಧನ್ಯ. ನಾನು ಅವಸರದಲ್ಲಿ ಬಂದವ. ಹೌದೌದು, ಒಂದು ವಾರ ಇಲ್ಲದಿಲ್ವ ಅಂತ ಮಾಡಿದ್ದೇನೆ. ಬಹಳ ಸಂತೋಷ.
ಆದ್ರೆ ಒಂದು ಅಲ್ಲಿ ರಾಜ್ಯದಲ್ಲಿ ಕೆಲಸ ಸರಿಯಾಗಿ ನಡಿಬೇಕಲ್ಲ. ನಮ್ಮ ಆಚಾರದ ಮಧ್ಯೆ ತಮಗೆ ವಿಶ್ರಮಿಸುವುದಕ್ಕೆ ಇಲ್ಲಿ. ಅಯ್ಯೋ ಪುಣ್ಯಾತ್ಮ, ಮಂತ್ರಿಯಾಗಿ ದೀರ್ಘಕಾಲ ಉಳಿಯಬೇಕು, ಜನಸಾಮಾನ್ಯರ ಮನೆಯಲ್ಲಿ ವಾಸ್ತವ್ಯ ಅನ್ನುವ ಗ್ರಾಮ ವಾಸ್ತವ್ಯ ಅಂತ ಕಾರ್ಯಕ್ರಮ ಎಲ್ಲ ಬೇಕು. ಮತ್ತೆ ನೀನು ನನಗೆ ಬೇಕಾದ್ದನ್ನು ಕೊಡ್ತಿ, ಹಣ್ಣುಗಳು ಮಧುವೋ ಬೇಕಾದ್ದೆಲ್ಲ ಕೊಡ್ತಿ ಅನ್ನುವಂತ ಧೈರ್ಯ ಇದೆ. ಈಗಾಗಲೇ ಮಧುಪರ್ಕಾದಿಗಳಿಂದ ತಮ್ಮನ್ನು ಸತ್ಕರಿಸಿದ್ದೇನೆ. ತಾವು ಬಯಸಿದ್ರೆ ಯಾವುದೇ ರೀತಿಯ ಮೃಷ್ಟಾನ್ನ ಭೋಜನಕ್ಕೂ ಇಲ್ಲಿ ವ್ಯವಸ್ಥೆ ಆಗಿದೆ. ಈಗ ಏಕಾದಶಿ ವ್ರತ ಕೂಡ ನೀವು ಮಾಡುವವರು ಅಂತ ಹೇಳಿದ ಮೇಲೆ ನನಗೆ ಊಟಕ್ಕೇನು ಕಷ್ಟ ಇಲ್ಲ ಅಂತ ಖಂಡಿತ. ಎಲ್ಲ ವ್ಯವಸ್ಥೆ ನಿನ್ನ ಹತ್ರ ಉಂಟು, ಈಗ ವ್ಯವಸ್ಥೆ ಹೆಚ್ಚಾಗಿದೆ ನಿನ್ನದು. ಅದಕ್ಕೆ ಬೇಕಾಗಿ ನಾನು 4 ದಿವಸ ಇಲ್ಲೇ ನಿಲ್ಲು. ಆದ್ರೆ ಮಗ ಅಲ್ಲಿದ್ದಾರೆ, ಅರಸರಿದ್ದಾರೆ, ಅವರು ಚೆನ್ನಾಗಿಯೇ ಇದ್ದಾರೆ. ನನ್ನ ಮಗನಿಗೆ ಒಂದು ಪತ್ರವನ್ನು ಕಳುಹಿಸಬೇಕು. ಕೆಲವೆಲ್ಲ ರಾಜಕೀಯ ವಿಷಯ ಎಲ್ಲ ಇರ್ತದಲ್ಲ, ಆದ್ರೆ ಏನು ಮಾಡುದು? ಚಿಕ್ಕ ವಿಷಯ ಅದರಲ್ಲಿ ಬರ್ದಿದ್ದೇನೆ. ನಾನಿದ್ದೇನೆ ತಮ್ಮ ಸೇವೆಗೆ. ಪುಣ್ಯ, ನೀವು ಕಾಲಿನಲ್ಲಿ ತೋರಿಸಿದನ್ನ ಶಿರದಲ್ಲಿ ಹೊತ್ತುಕೊಂಡು ಮಾಡ್ತೇನೆ, ಈಗಲೇ ಕೊಂಡೋಗ್ತೇನೆ. ನನಗೆ ನೀನು ನನ್ನ ಜೊತೆ ಎಲ್ಲೇ ಇರಬೇಕು. ಅಲ್ಲ, ನೀವು ಇಷ್ಟೊತ್ತು ಆಲೋಚಿಸಿದ ಅದನ್ನ ನನಗೆ ಸ್ವಲ್ಪ ಭಯ ಆಯ್ತು, ಇನ್ನೊಂದಿಗೆ ಸಂತೋಷ ಕೂಡ ಆಯ್ತು. ನಮ್ಮ ಈ ವ್ಯವಸ್ಥೆಯನ್ನು ಕಂಡು ಯಾವ ರೀತಿ ವ್ಯವಸ್ಥೆ ಮಾಡುವುದು ಖಂಡಿತ ತಾವು ಹೇಳಿದ್ರೆ ಸಾಕು. ಏನು ಪ್ರಾಯ ಆಗ್ಲಿಲ್ಲ ನನಗೆ. ಅಲ್ಲ, ನೀನು ನನ್ನ ಜೊತೆಯಲ್ಲೇ ಇರು. ನಾವು ಸ್ವಲ್ಪ ಹಳೆಯ ದಿನಗಳನ್ನೆಲ್ಲ ನೆನಪಿಸಿಕೊಂಡು ಅದು ಸರಿ. ಒಂದು ಪ್ರಾಯದಲ್ಲಿ ಸಮಾನತೆ, ಯೋಗ್ಯತೆಯಲ್ಲಿ ಅಲ್ಲ. ನಿನ್ನ ಹುಡುಗ ಹುಂತಕಾರಿ ಹುಡುಗ ಇದ್ದಾನೆ. ಹೌದೌದು. ಈ ಪತ್ರವನ್ನು ನಿನ್ನ ಹುಡುಗನ ಹತ್ರ ಕೊಟ್ಟು ಮಂತ್ರಿಯ ಮಗನಿಗೆ ಇದನ್ನು ಮುಟ್ಟಿಸಬೇಕು ಅಂತ ಅಷ್ಟೇ. ಮಗನಲ್ಲಿ ಚಂದ್ರಹಾಸನಲ್ಲಿ, ಹೌದು, ಚಾರರಲ್ಲಿ ಬೇಡ. ಚಾರರಲ್ಲೆಲ್ಲ ರಾಜಕೀಯದ ಪತ್ರವನ್ನು, ರಾಜಕೀಯ ಪತ್ರ. ಇವು ಹೊಣೆಗಾರಿಕೆ ಇರುವಂತಹ ಹುಡುಗ, ವಿದ್ಯಾವಂತ ಎಲ್ಲ ನೀನು ಹೇಳಿದ್ದಿ. ಹಾಗಾಗಿ ನಿನ್ನ ಮಗನ ಕೈಯಲ್ಲಿ ಈ ಪತ್ರವನ್ನು ಕೊಟ್ಟು ನನ್ನ ಮಗನಿಗೆ ಮುಟ್ಟಿಸುವ ಒಂದು ವ್ಯವಸ್ಥೆ ಮಾಡಬೇಕು. ತಮ್ಮ ಅಪ್ಪಣೆ. ಬಹಳ ಸಂತೋಷವಾಯಿತು. ಚಂದ್ರಹಾಸನನ್ನ ಕರೆದಿದ್ದೇನೆ, ಅವನಿಗೆ ಸರಿಯಾಗಿ ಬೋಧನೆಯನ್ನ ಮಾಡಿದ್ದೇನೆ. ಖಾಲಿ ಕಳಿಸುವಂತ ಕ್ರಮ ಇಲ್ಲ. ಅರಸನಲ್ಲಿಗೆ, ವೃದ್ಧರಲ್ಲಿಗೆ, ರೋಗಿಗಳಲ್ಲಿಗೆ ಹೋಗುವಾಗ ಏನೆಲ್ಲ ಬೇಕು ಎಲ್ಲಾ ವ್ಯವಸ್ಥೆಗಳನ್ನ ಒಮ್ಮೆ ಕಳಿಸಿದ್ರು ಕೂಡ ಇನ್ನೊಮ್ಮೆ ಕಟ್ಟಿಕೊಂಡೋಗ್ಬೇಕು ಮಗ ಅಂತ ಹೇಳಿದ್ದೇನೆ. ತಾವು ಓಲೆಯನ್ನ ತಾವೇ ಈಬೇಕು, ನನ್ನ ಮಗನನ್ನ ನೀವೇ ಕಾಯಬೇಕು. ಕಳಿಸಿಕೊಡಿ, ನಾನು ಕಾಯ್ತಾ ಇದ್ದೇನೆ. ಮತ್ತೆ ಸಾಯಂಕಾಲದ ವ್ಯವಸ್ಥೆ, ಭಜನೆಯೋ ಪೂಜೆಯೋ ತಮ್ಮೊಂದಿಗೆ ನಾವಿರುವ. 4 ದಿನ ಇದ್ದೇನೆ ನಾನು. ಆಯ್ತು, ಆಯ್ತು, ಕಳಿಸಿಕೊಡುವ. ಆಯ್ತು.
ದೈವ ಬೇರೇನನ್ನೋ ಬಗೆಯುತ್ತದೆ ಎನ್ನುವುದರ ಯಥಾರ್ಥ ಮಾನುಷ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿಯ ಅನುಭವವನ್ನು ಪ್ರತಿಯೊಬ್ಬರಿಗೂ ಮಾಡಿಕೊಡುತ್ತದೆ. ಹೇಳ್ತಾರಲ್ಲ, ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ಲೇಖ ಪರಿಮಾಶ್ನ ಶಕ್ಯತೆ. ಹಣೆಯಲ್ಲಿ ಬ್ರಹ್ಮ ಬರೆದ ಹಾಗೆ ಎಲ್ಲ ನಡೆಯುತ್ತದೆ. ನಾವೆಲ್ಲ ಸೂತ್ರದ ಗೊಂಬೆಗಳು. ಆ ಸೂತ್ರ ಹಿಡಿದವ ಮೇಲೆ ಇದ್ದಾನೆ. ಅವ ಏನನ್ನು ಬಗೆಯುತ್ತಾನೋ ಆ ರೀತಿಯ ಚಟುವಟಿಕೆಗಳು ಮಾನವ ಪ್ರಪಂಚದಲ್ಲಿ ನಡೆಯುತ್ತದೆ. ಇಲ್ಲದೇ ಇದ್ರೆ ಈ ಚಂದ್ರಹಾಸನ ಬದುಕಿನಲ್ಲಿ ಇಷ್ಟೆಲ್ಲ ಆಗುವುದಕ್ಕಿತ್ತೋ? ಎಲ್ಲಿ ಹುಟ್ಟಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಮುಂದೆ ನನ್ನ ಬದುಕು ಹೇಗೆ ಹೋಗ್ತದೆ ಎನ್ನುವ ನಿರೀಕ್ಷೆಯೂ ನನಗಿರಲಿಲ್ಲ. ಹಾಗಂತ ಶ್ರೀಹರಿಯ ದಯೆಯಿಂದ ನನ್ನ ಬಾಳಿನ ಪಥ ಇಲ್ಲಿವರೆಗೆ ಬಂದು ನನ್ನನ್ನು ಮುಟ್ಟಿಸಿದೆ. ಒಂದು ರೀತಿಯಲ್ಲಿ ಸಂತೋಷವೂ ಆಗುತ್ತದೆ. ತುಂಬ ಜೀವನದಲ್ಲಿ ನಿರೀಕ್ಷೆ ನಾವು ಇಟ್ಟುಕೊಳ್ಳಬಾರದು. ಅಂಥ ನಿರೀಕ್ಷೆ ಇಟ್ಟುಕೊಂಡ್ರೆ ಭ್ರಮನಿರಸನಾದರೆ ಕೆಲವರಿಗೆ ಅದನ್ನು ಸಹಿಸಿಕೊಳ್ಳುವುದಕ್ಕೂ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಯಾವ ನಿರೀಕ್ಷೆಯೂ ಇಲ್ಲದೆ ಬಂದ ಹಾಗೆ ಬದುಕನ್ನು ಸ್ವೀಕರಿಸಿದ್ದರಿಂದ ಈ ಹೊತ್ತು ನಿರ್ಭಾವದಿಂದ ಎಲ್ಲವನ್ನೂ ನಾನು ಅನುಭವಿಸ್ತಾ ಇದ್ದೇನೆ. ಚಂದ್ರಹಾಸ, ಶಶಿಹಾಸ ಅಂದರೆ ತಂಗದಿರನ ಒಂದು ಮನಸ್ಥಿತಿ ನನ್ನದು. ಆದರೆ ನನ್ನ ಬದುಕಿನ ಸಿಂಹಾಲೋಕವನ್ನು ಮಾಡಿದಾಗ ಹೀಗೂ ಒಂದು ಆಗಲಿಕ್ಕುಂಟು. ಎಲ್ಲೋ ಬೀದಿಯಲ್ಲಿ ಅನಾಥ ಮಕ್ಕಳ ಜೊತೆಗೆ ಹಾಡ್ತಾ ಇದ್ದವ ನಾನು. ಎಲ್ಲಿ ಹುಟ್ಟಿದ್ದೇನೆ, ಯಾರು ನನ್ನ ತಂದೆ ತಾಯಿಗಳು, ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ. ಹಾಗಂತ ಬೀದಿಯಲ್ಲಿ ಆಡ್ತಾ ಇದ್ದಾಗ ಕೈಗೆ ಸಿಕ್ಕಿದ್ದೊಂದು ಸಾಲಿಗ್ರಾಮ ಶಿಲೆ. ಆಗ ಮಹಿಮೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮನೆ ಯಾವುದು ಅಂತ ನನಗಿಲ್ಲ, ನೆಲೆ ಎಲ್ಲಿಂದ ನನಗಿಲ್ಲ. ಸಿಕ್ಕಿದ್ದು ಅಮೂಲ್ಯವಾದದ್ದು ಎನ್ನುವ ಭಾವದಿಂದ ಜತನದಿಂದ ಅದನ್ನು ರಕ್ಷಿಸಿಕೊಂಡು ಬಂದೆ. ಬೇರೆ ಇಡುವುದಕ್ಕೆ ಎಲ್ಲೂ ಜಾಗ ಇಲ್ಲ ಅಂತ ಬಾಯಿಯಲ್ಲಿ ಇಟ್ಟುಕೊಂಡು ಬಂದದ್ದು ಸಾಲಿಗ್ರಾಮ ಶಿಲೆಯನ್ನು. ಏನೋ ಅಂತರ್ವಾಣಿ ಒಂದು ಹೇಳ್ತಾ ಇತ್ತು ನನಗೆ, ನಿನ್ನ ಜೊತೆಯಲ್ಲಿದ್ದಾನೆ ಭಗವಂತ. ಯಾರು ಕಲಿಸಿಲ್ಲ ನನಗೆ, ಆದರೆ ಹರಿ 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 ಹಗಲಿರುಳು ಶ್ರೀಹರಿಯ ಧ್ಯಾನವನ್ನು ಮಾಡುವಂತಹ ಒಂದು ಮಾನಸಿಕ ಸಂಸ್ಕಾರ ನನ್ನಲ್ಲಿ ಉದಯಿಸಿತು. ಬಹುಶಃ ಆ ಕಾರಣದಿಂದಲೇ ನಾನು ಬದುಕಿ ಉಳಿದಿನೋ ಏನೋ. ಇಲ್ಲದೇ ಇದ್ದರೆ ಬೀದಿಯಲ್ಲಿ ಆಡ್ತಾ ಇದ್ದಂಥ ನನ್ನ ಯಾರೋ ಕಟುಕರು ಎತ್ತಿಕೊಂಡು ಹೋದರು. ಯಾಕೆ ಕೊಂಡು ಹೋದ್ರು ಅಂತ ಗೊತ್ತಿಲ್ಲ. 5 ವರ್ಷದ ಮಗು, ಯಾರಿಗೆ ಏನು ಮಾಡಲಿಕ್ಕೆ ಸಾಧ್ಯ? ಯಾವ ಪೂರ್ವೋದ್ದೇಶ ನನ್ನ ಮೇಲೆ ಇತ್ತೋ ಗೊತ್ತಿಲ್ಲ. ಎಳ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟರು. ಆದರೆ ನನ್ನ 6ನೇಯದ್ದಾದಂಥ ಒಂದು ಬೆರಳು ನನ್ನನ್ನು ಕಾಪಾಡಿತು. ಬಹುಶಃ ಯಾರಿಂದಲೋ ಆಜ್ಞಪ್ತರಾಗಿ ಉಳಿಗಳ ಒಂದು ಕೆಲಸ ಎನ್ನುವ ದೃಷ್ಟಿಯಿಂದ ಅವರು ಅದನ್ನು ಮಾಡಿರಬೇಕು. ಅಂಗ ಒಂದು ಊನಾಯಿತು, ಆದರೆ ಬೇರೆ ಯಾವುದೇ ರೀತಿಯ ಪ್ರಾಣ ಘಾತಕ ನನಗಾಗಲಿಲ್ಲ. ಆಮೇಲೆ ಬೆಳೆಯುತ್ತಾ ನನಗೆ ಗೊತ್ತಾದದ್ದು, ಓ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವ ಈ ಹುಡುಗ. ಈ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಒಳ್ಳೆಯದು ಆಗುವುದು, ಕೆಟ್ಟದ್ದು ಆಗುವುದುಂಟು. ಬಿಳಿ ಮೂಲ ಮತ್ತು ಕರಿ ಮೂಲ ಅಂತ 2 ಉಂಟಂತೆ. ಈ ಬಿಳಿ ಮೂಲದಲ್ಲಿ ಹುಟ್ಟಿದವರಿಗೆ ಒಳ್ಳೆಯ ಸಮೃದ್ಧಿ ಉಂಟಾಗ್ತದೆ ಅಂತ ಲೆಕ್ಕ. ತಂದೆ ತಾಯಿಗಳಿಗೆ, ಹಿರಿಯರಿಗೆ ಅದರಿಂದ ಒಳ್ಳೆಯದು ಉಂಟು ಅರ್ಥ. ಆದರೆ ಕರಿಮೂಲದಲ್ಲಿ ಹುಟ್ಟಿದವನಿಗೆ ತಂದೆ ತಾಯಿಗಳೇ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅಂಥ ಮಗ ಹುಟ್ಟಿದರೆ ತಂದೆ ತಾಯಿಗಳು ಬದುಕುವುದಿಲ್ಲ ಅಂತ. ಬಹುಶಃ ನನ್ನ ಹುಟ್ಟಿನ ಕಾರಣದಿಂದ ನಾನು ಅನಾಥನಾಗಿ ಹೋದನೋ, ತಂದೆ ತಾಯಿಗಳನ್ನು ಕಳ್ಕೊಂಡೇನೋ ಗೊತ್ತಿಲ್ಲ. ಇದೆಲ್ಲ ಗೊತ್ತಾದದ್ದು ಆಮೇಲೆ, ಈ ಚಂದ್ರಾವತಿಗೆ ಬಂದ ಮೇಲೆ. ಇಲ್ಲದೆ ಎಲ್ಲಿಯ ಕುಳಿಂದ, ಎಲ್ಲಿಯ ಚಂದ್ರಹಾಸ. ಬೇಟೆಯಾಡುವುದಕ್ಕೆ ಬಂದವರು ನಮ್ಮ ತಂದೆಯವರು ಅನಾಥವಾದಂಥ ಶಿಶುವನ್ನು ಕಂಡು ಕಾರುಣ್ಯ ಭಾವದಿಂದ ನನ್ನನ್ನು ಅರಮನೆಗೆ ತಂದರು. ರಾಜಕುಮಾರನ ಹಾಗೆಯೇ ಬೆಳೆಸಿದರು. ತೀರ್ಥರೂಪರಾದಂತಹ ಕುಳಿಂದಕರು, ತಾಯಿಯಾದಂತಹ ಮೇಧಾವಿನಿ, ಇವರ ಕರಕಮಲ ಸಂಜಾತನಾಗಿ ಬೆಳೆದೆ. ಯಾವುದಕ್ಕೂ ನನಗೆ ಕೊರತೆ ಮಾಡಲಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೂ ಈ ರೀತಿಯಲ್ಲಿ ಮಾಡಲಿಕ್ಕಿಲ್ಲ. ಅನಾಥೋ ದೈವ ರಕ್ಷಕ ಅನ್ನೋ ಮಾತುಂಟಲ್ಲ, ದೇವರೇ ಆ ರೂಪದಲ್ಲಿ ಬಂದು ನನಗೆ ತಂದೆ ತಾಯಿಗಳಾಗಿ ಈ ರೀತಿಯಾದಂತಹ ಸಂಗೋಪನೆಯನ್ನು ಮಾಡಿದ್ರು.
ಎನ್ನುವ ಭಾವ ನನ್ನಲ್ಲಿ ಬರುವುದಕ್ಕೆ ತೊಡಗಿತ್ತು. ಏನಿದ್ರೂ ಈ ಜೀವ, ಈ ಪ್ರಾಣ ಎನ್ನುವಂಥದ್ದು ತಂದೆ ತಾಯಿಗಳಿಗೆ ಮುಡಿಪು ಎನ್ನುವ ಸಂಕಲ್ಪವನ್ನು ನಾನು ತೊಟ್ಟೆ. ರಾಜಕುಮಾರನಾಗಿ ಬೆಳೆದೆ, ಪ್ರಾಪ್ತ ವಯಸ್ಕನಾಗಿದ್ದೇನೆ. ಪಟ್ಟಾಭಿಷೇಕವನ್ನು ನನಗೆ ಮಾಡಿದರು. ಚಂದ್ರಾವತಿ ಎಲ್ಲ ಅಧಿಕಾರ ಅದು ನಿನಗೆ ಮಗನೇ. ಈಗ ನಾನು ಹೇಳಿದ್ದು, ನಾನು ಬಿಟ್ಟದ್ದು. ಆದ್ದರಿಂದಲೇ ಏನೋ ಮಾನಸಿಕವಾದಂತಹ ಸಂಸ್ಕಾರದ ಫಲವಾಗಿ ಸತತ ಹರಿವಾಸರವನ್ನೇ ಆಚರಿಸಬೇಕು ಚಂದನಾವತಿಯಲ್ಲಿ ಎನ್ನುವ ಆದೇಶವನ್ನು ನಾನು ಕೊಟ್ಟದ್ದು. ಏಕಾದಶಿ ಆಚರಣೆ ಬಹಳಷ್ಟು ಶುದ್ಧ ಭಕ್ತಿಯಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವಂಥ ಒಂದು ಪರ್ವ ದಿನ ಅದು. ಏಕಾದಶಿಯಲ್ಲಿ ಯಾವತ್ತೂ ಪಾರಣೆ ಇಲ್ಲ, ಅದು ಕೊನೆಗೆ ಉಪವಾಸ ವ್ರತವನ್ನೇ ಆಚರಿಸುವಂಥದ್ದು. ಬಹುಶಃ ಆ ಕಾರಣದಿಂದಲೇ ಸತತ ಹರಿವಾಸರವನ್ನೇ ಆಚರಿಸುವಂಥ ಚಂದನಾವತಿಯ ಪ್ರಜೆಗಳು ಇವತ್ತು ಸಮೃದ್ಧಿಯನ್ನು ಕಾಣುತ್ತಾರೆ ಎನ್ನುವಂತಹ ಸಂತೋಷ ನನಗುಂಟು. ಆದರೆ ಅನಾಯಾಸವಾಗಿ ಒಂದು ಕರ್ತವ್ಯ ನನಗೆ ಒದಗಿ ಬಂತಲ್ಲ. ಕುಂತಳೇಶ್ವರನ ಮಹಾಮಂತ್ರಿಗಳಾದಂತಹ ದುಷ್ಟಬುದ್ಧಿ ನಮ್ಮ ಅರಮನೆಗೆ ಬಂದರು. ಬಹಳ ದೊಡ್ಡ ಮನುಷ್ಯ ಅವರು, ಗೊತ್ತುಂಟು ನನಗೆ. ಕುಂತಳೇಶ್ವರನಿಗಿಂತಲೂ ಹೆಚ್ಚಿನ ಕುಶಾಗ್ರಮತಿಗಳು ಎನ್ನುವ ಕಾರಣಕ್ಕೆ ರಾಜನಿಗೆ ಸಮಾನವಾದಂತಹ ಅಧಿಕಾರವನ್ನು ಹೊಂದಿದವರು ಅವರು. ದುಷ್ಟಬುದ್ಧಿ ಅಲ್ಲ, ಅವರು ದೃಷ್ಟಬುದ್ಧಿ, ಕುಶಾಗ್ರಮತಿಗಳು. ಆ ಕಾರಣದಿಂದ ಅವರು ನೋಡುವಾಗ ಒಂದು ಗೌರವ ಭಾವ ಬರ್ತದೆ. ಸ್ವಲ್ಪ ಮುಖ ನೋಡುವಾಗ ಹೆದರಿಕೆ ಆಗ್ತದೆ, ಅದು ಸಹಜ ಅಲ್ವೋ, ಮಂತ್ರಿಗಳು ಹಾಗೆ ಇರಬೇಕು. ಆದರೆ ನಮ್ಮ ಅರಮನೆಗೆ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದರು, ಉಭಯ ಕುಶಲೋಪರಿಯಾಗಿ ಚೆನ್ನಾಗಿ ಮಾತಾಡಿದರು. ಮತ್ತು ದೊಡ್ಡವರ ತಲೆಯಲ್ಲಿ ಯಾವುದೆಲ್ಲ ಇರ್ತದೆ ಅದು ಎಷ್ಟು ಮರೆತು ಹೋಗ್ತದೆ, ನೆನಪಾಗ್ತದೆ ಗೊತ್ತಿಲ್ಲ. ಇಲ್ಲಿಗೆ ಬಂದ ಮೇಲೆ ಅವರಿಗೆ ರಾಜಕಾರ್ಯ ನೆನಪಾದದ್ದು. ಆದರೆ ನೋಡಿ, ನನ್ನಲ್ಲಿ ಎಷ್ಟು ವಿಶ್ವಾಸ ಅವರಿಗೆ. ಬೇರೆ ಯಾರನ್ನೂ ಆಯ್ಕೆ ಮಾಡಲಿಲ್ಲ. ಗುಪ್ತವಾದಂತಹ ಸಂದೇಶವನ್ನು ಮಗನಿಗೆ ಮುಟ್ಟಿಸುವುದಕ್ಕೆ ನಾನೇ ಸಮರ್ಥ ಅಂತ ಹೇಳಿದರು. ನನಗದು ಸಂತೋಷ ಆದದ್ದು. ನನಗೊಂದು ಇತ್ತು, ಕುಂತಳ ನಗರಿಯನ್ನೊಮ್ಮೆ ನೋಡಬೇಕು ಅಂತ. ಚಂದನಾವತಿಯೇ ಹೀಗುಂಟು, ಕುಂತಳ ನಗರಿ ಹೇಗಿರ್ಬೋದು ನೋಡಬೇಕು ಅನ್ನುವಂಥ ಆಸೆ ಇತ್ತು. ಅದಕ್ಕೊಂದು ಅವಕಾಶ ಆಯಿತು. ಮತ್ತೆ ಅವರು ಗುಪ್ತ ಅಂತ ಹೇಳಿದ್ದಾರೆ, ಗುಪ್ತ ಸಂದೇಶ ಅಂತ ಹೇಳಿದ್ದಾರೆ. ಅದನ್ನು ಜತನದಿಂದ ಕಾಪಾಡಿಕೊಳ್ಬೇಕಾದ್ದು ನನಗೆ ಧರ್ಮ. ಹಾಗಾಗಿ ಅವರು ಕೊಟ್ಟಂತಹ ಆ ಪತ್ರ ಇದೆಯಲ್ಲ, ಅದನ್ನು ಹೇಗೆ ಅವರು ಮಡಿಚಿ ಕೊಟ್ಟಿದ್ದಾರೆ ಹಾಗೆ ನನ್ನ ಉತ್ತರೀಯದಲ್ಲಿ ಗಂಟು ಹಾಕಿ ಇಟ್ಟುಕೊಂಡಿದ್ದೇನೆ. ಇನ್ನೊಬ್ಬರ ಪತ್ರ ಯಾವತ್ತೂ ಓದಬಾರದು ನಾವು, ಅದು ಮನೆಯವರದೇ ಆಗಿರಲಿ. ಇದಂತೂ ರಾಜರಹಸ್ಯ ಇರಬೇಕು. ಆ ಕಾರಣಕ್ಕಾಗಿ ಬಹಳ ಜತನದಿಂದ ಆ ಪತ್ರವನ್ನು ನನ್ನ ಉತ್ತರೀಯಕ್ಕೆ ಕಟ್ಟಿಕೊಂಡು ಅರಮನೆಯಿಂದ ಹೊರಟು ಬಂದವ ನಾನು. ರಾಜಕುಮಾರನಲ್ವೇ, ಹಾಗಾಗಿ ಹರಿಯೇರಿ ಬಂದೆ ಹರಿಶರಣ. ನಾನು ಕುದುರೆಯನ್ನು ಏರಿಕೊಂಡು ಈ ದಾರಿಯಾಗಿ ಬರಬರುತ್ತಾ, ಹೌದಲ್ಲ, ಬಹಳಷ್ಟು ಸೀಮೆಗಳನ್ನು ದಾಟಿ ಕೊನೆಗೂ ನಾನು ಬಂದು ಸೇರಿದ್ದು ಚಂಪಕಾವತಿಯ ಪುರವಲಯ. ಇಲ್ಲಿ ಹತ್ತಿರದಲ್ಲಿ ನೋಡಿದರೆ ವಿಶಾಲವಾದಂತಹ ಒಂದು ಉದ್ಯಾನವನ ಕಾಣ್ತಾ ಉಂಟು. ಬರುವಾಗ ದಾರಿಯಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಬೇಕಾದಷ್ಟು ನಾನು ನೋಡಿದ್ದೇನೆ. ಆದರೆ ಇಲ್ಲಿಯ ದೃಶ್ಯವೇ ಬೇರೆ, ಮನಸ್ಸಿಗೆ ಬಹಳ ಹಿತ ಆಗುತ್ತಾ ಉಂಟು. ಬಂದ ಹೊತ್ತು ಅಂಥದ್ದೇ ಅಲ್ವೇ, ಮಧ್ಯಾಹ್ನದ ಹೊತ್ತು ಬೆವರು, ಆಯಾಸ ಇದೆಲ್ಲ ಪರಿಹಾರ ಆಗಬೇಕು ಅಂತ ಹೇಳಿದರೆ ಈ ಉದ್ಯಾನವನದ ಪರಿಸರ ಅದಕ್ಕೆ ಬಹಳ ಸೂಕ್ತವಾದದ್ದು ಅಂತ ನನಗೆ ಅನ್ನಿಸ್ತದೆ. ಬಹಳ ದೊಡ್ಡದಾದಂತಹ ಸರಸಿಯೊಂದಿದೆ, ಅದರಲ್ಲಿ ಸ್ನಾನ ಮಾಡಬೇಕು. ಮಾತ್ರ ಅಲ್ಲ, ಇಲ್ಲಿರತಕ್ಕಂತಹ ತಂಗಾಳಿಯ ಸ್ಪರ್ಶ, ಇಲ್ಲಿರುವಂತಹ ಗಿಡ ಮರಗಳ ಒಂದು ಮನೋಹರವಾದಂತಹ ಕಣ್ಮನ ತಣಿಸುವಂತಹ ನೋಟ, ಹಕ್ಕಿ ಪಕ್ಕಿಗಳ ಕಲರವ ನಿನಾದ, ಇದನ್ನು ನೋಡುವಾಗ ಮನಸ್ಸಿಗೆ ಅಂತ ಅನ್ನಿಸ್ತಾ ಇದೆ. ಆ ಕಾರಣದಿಂದ ಸರಸಿಯಲ್ಲಿ ಮಿಂದು ಎದ್ದು ಬಂದಿದ್ದೇನೆ. ನನ್ನ ಆರಾಧ್ಯ ದೈವವಾದಂತಹ ಶ್ರೀಹರಿಯನ್ನು ಧ್ಯಾನಿಸಿದ್ದೇನೆ. ಇನ್ನು ಅಲ್ಲಿಗೆ ಎಲ್ಲ ಕಟ್ಟಿಕೊಂಡು ಬಂದ ಬುತ್ತಿಯನ್ನು ಊಟ ಮಾಡಿ ಆಯಿತು. ಆಯಾಸ ಆಗುತ್ತಾ ಇದೆ. ಆಯಾಸ ಆಗಬೇಕು ಅಂತಿದ್ರೆ ಮಲಗಿ ನಿದ್ದೆ ಮಾಡಬೇಕು. ನಾನು ಕಾಡಿನಲ್ಲೇ ಇದ್ದವನಲ್ವೋ, ಹಾಗಿದ್ರೆ ನನಗಿಲ್ಲಿ ಮಲಗುವುದಕ್ಕೇನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ದೇಹಕ್ಕೆ ಹಿತವಾಗುವ ರೀತಿಯ ಒಂದು ಸಜ್ಜೆ ತಯಾರಾಗಬೇಕು. ಹೇಗೆ? ಶ್ರೀಹರಿ ಶ್ರೀಹರಿ ಮಲಗಲು ತ್ವರಿತದಿ ಬಂದಿರುವ ಮಾರ್ಗ
ಶ್ರೀಗಳ ಮುರಹರ ಚರಣವನ್ನು ಧ್ಯಾನಿಸುತ್ತ ಹೊರಗೆಲ್ಲ ಬಿಸಿಲಿನ ಛಲ ಜೋರಾಗಿದೆ, ಆದರೆ ಇಲ್ಲಿ ಬಹಳ ತಂಪಾಗ್ತಾ ಉಂಟು. ಯಾಕಂದರೆ ನಿಬಿಡವಾಗಿ ವೃಕ್ಷರಾಜಿಗಳು ಬೆಳೆದಿವೆ. ಪನ, ಸಾಮ್ರ, ಜಂಬು, ಜಂಬೀರ, ನಾರಿಕೇಳ, ಕಪಿತ್ತ, ಎಂತೆಂತಹ ತರುಲತೆಗಳು ಇಲ್ಲಿ. ಅದರಿಂದ ನಿಬಿಡವಾದದ್ದರಿಂದ ಸೂರ್ಯರಶ್ಮಿಯಲ್ಲಿ ಸೋಕುವುದಿಲ್ಲ. ಮಾತ್ರ ಅಲ್ಲ, ಬೀಸಿ ಬರುತ್ತಿರುವಂತಹ ತಂಗಾಳಿ ಒಂದು ರೀತಿಯಲ್ಲಿ ಜೋಗುಳ ಹಾಡಿದ ಹಾಗಾಗ್ತದೆ. ಅದಕ್ಕೋಸ್ಕರವಾಗಿ ಇಲ್ಲೇ ವಿಶಾಲವಾಗಿ ಬೆಳೆದಂತಹ ಒಂದು ಮರದಲ್ಲಿ ಇರತಕ್ಕಂಥ ಚಿಗುರೆಲೆಗಳನ್ನು ಕಿತ್ತು ಹಾಗೆ ತಂದು ಹಾಸಿದ್ದೇನೆ. ಕುದುರೆಗೆ ಸ್ನಾನ ಮಾಡಿಸಿ ಅದನ್ನೊಂದು ಮರದಲ್ಲಿ ಕಟ್ಟಿದ್ದೇನೆ. ಇನ್ನು ಆಯಾಸದಿಂದ ಒಂದು ರೀತಿಯ ನಿದ್ರೆಯ ಜೊಂಪು ನನಗೆ ಬರ್ತಾ ಉಂಟು. ಶ್ರೀಹರಿಯನ್ನು ಧ್ಯಾನ ಮಾಡ್ತೇನೆ. ಹಾಗೆ ಈ ನಾನು ಹಾಸಿದಂತಹ ಈ ತಳಿರಿನ ಹಾಸಿನಲ್ಲಿ ಈ ಮರದ ಬೇರಿಗೆ ತಲೆಯನ್ನಾನಿಸಿ ಒಂದಷ್ಟು ಹೊತ್ತು ನಿದ್ರಿಸ್ತೇನೆ. ಹರಿ ನಾರಾಯಣ ಗೋವಿಂದ. ಬಂದಳು ಮಳೆ ವಿಷಯೊಂದು ಕಡೆ ಪುಷ್ಪಕ್ಕೆ ಎಂದತಿ ಹರುಷದಿ ನನ್ನ ವಿದ್ಯಾಗುರುಗಳು ಹೇಳಿದ ಮಾತೊಂದು ನೆನಪಾಗ್ತದೆ. ಮನವನಾಳುವುದು ಮಗುವನಾಳಿದ ತೆರನು, ಹಾಲ ನೆರೆದರೆ ಕುಡಿಯಲೊಲ್ಲದ ಬಾಲಕನ ತೆರನಂತೆ ಮನವಿದು, ಕೇಳಲೊಲ್ಲದು ಹಿತವನರಿಯದ ಮೂರ್ಖನಂದದಲ್ಲಿ. ಸುಳ್ಳ ಅವರು ಹೇಳಿದ್ದು? ಅಲ್ಲವೇ ಅಲ್ಲ. ಯಾಕಲ್ಲ? ಅರಮನೆಯ ವೈಭವ ಸಾಮಾನ್ಯವಾದುದೇನೂ ಅಲ್ಲ. ಅಷ್ಟಿದ್ರೂ ತೃಪ್ತಿ ಇಲ್ಲ. ರಾಜಕುಮಾರಿಯಾದ ಚಂಪಕಮಾಲಿನಿ ಮತ್ತು ಮಂತ್ರಿ ಕುಮಾರಿಯಾದ ವಿಷಯ ನಾನು ಇಬ್ಬರು ಬೇರೆ ಬೇರೆಯಾದರೂ ಜೀವ ಭಾವ ಒಂದು ಎಂಬ ರೀತಿಯಲ್ಲಿ ಬಾಳಿ ಬದುಕಿದವರು. ಅರಮನೆಯಲ್ಲಿದ್ದು ಅಸಮಾಧಾನವಾದಾಗ ನಾವು ಹೂತೋಟಕ್ಕೆ ಬರುವುದು ರೂಢಿ. ಹಾಗೆಯೇ ತಾಯಿ ಮಕ್ಕಳಾದರೂ ಬಾಯಿ ಬೇರೆ ಅಂತ ಒಂದು ಮಾತುಂಟಲ್ಲ. ಈ ವನಕ್ಕೆ ಬಂದಾಗ ಅವಳಿಗೆ ಇಷ್ಟ ಬಂದ ಕಡೆ ಹೂಗಳನ್ನು ಕೊಯ್ಯುತ್ತಾ ಆ ಕಡೆ ಹೋದ್ಲು.
ನಾನು ಮತ್ತೊಂದು ಕಡೆಯಲ್ಲಿ ಹೂಗಳನ್ನು ಅರಸುತ್ತಾ ಈ ಕಡೆ ಬಂದೆ. ಬರುತ್ತಾ ಏನು ಆಶ್ಚರ್ಯ, ನಾನು ಇದುವರೆಗೆ ಕಂಡದ್ದೇ ಇಲ್ಲ. ಮರದ ಬುಡದಲ್ಲಿ ತಳಿರನ್ನು ಹಾಸಿ ಹಾಯಾಗಿ ಹೊರಗಿ ನಿದ್ರಿಸಿದ್ದಾನೆ ಒಬ್ಬ ಪುರುಷ. ನಮ್ಮೂರಿನ ವ್ಯಕ್ತಿ ಅಲ್ಲ ಎನ್ನುವುದು ಖಚಿತ. ಎಲ್ಲಿಂದಲೋ ಬಂದವನು, ಎಲ್ಲಿಗೋ ಹೋಗಲಿಕ್ಕಿದ್ದವನು ಇಲ್ಲಿ ಆಯಾಸವಾಗಿ ಮಲಗಿರಬೇಕು. ಅದಲ್ಲ ನಾನು ಆಲೋಚಿಸುವುದು. ಎಷ್ಟೊಂದು ಪ್ರಶಾಂತವಾದಂಥ ಆ ವದನ, ನಿದ್ದೆಯಲ್ಲಿಯೂ ಯಾವುದೇ ವಿಕಾರ ಮುಖದ ಭಾವದಲ್ಲಿ ಇಲ್ಲ. ಹಾಗಾದರೆ ಮಾನಸಿಕವಾದ ನೆಮ್ಮದಿಯನ್ನು ಹೊಂದಿದ ವ್ಯಕ್ತಿ ಇವನೆಂಬುದು ಖಚಿತವೇ. ಆದರೆ ಇವನನ್ನು ಸಮೀಪದಿಂದ ನೋಡಬೇಕು ಅಂತ ನನಗೆ ಅನ್ನಿಸ್ತದೆ. ಯಾಕೆ? ಎಚ್ಚರವಾಗಿದ್ದರೆ ಮುಜುಗರವಾಗ್ತಿತ್ತೋ ಏನೋ. ನಿದ್ದೆಯಲ್ಲಿದ್ದವನಲ್ವೇ, ಹತ್ತಿರ ಹೋದಾಗ ಅವನಿಗೆ ನಾನು ಕಾಣಿಸುವುದಿಲ್ಲ. ನನಗೆ ಅವನೇನು, ಅವನೇ ಹೇಗೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಸಮೀಪ ಬಂದು ನೋಡ್ತೇನೆ, ಮನುಷ್ಯ ಲೋಕದ ವ್ಯಕ್ತಿಯೇ ಅಲ್ಲವೋ ಇವನು ಅಂತ. ಎಷ್ಟು ಚಂದ ಇದ್ದಾನೆ, ಆಹಾ ಎಂತಹ ರೂಪ ಇದು. ಇದಂತ ವ್ಯಕ್ತಿಯನ್ನು ಈವರೆಗೆ ನಾನು ಕಂಡುದೇ ಇಲ್ಲ. ನನ್ನಪ್ಪ ಅನುಮಾನವು
ಈ ಪುರುಷ ಪುಂಗವನನ್ನು ಕಂಡಾಗ ಇವನನ್ನು ವರ್ಣಿಸಬೇಕು ಅಂತ ನನಗೆ ಅನ್ನಿಸ್ತದೆ. ಹೇಗೆ ವರ್ಣಿಸುವುದು? ಅತೀ ರೂಪವಂತ ಅಷ್ಟು ಹೇಳಿದರೆ ಸಾಕೆ? ಅಲ್ಲ, ನಾನು ಕೇಳಿದ್ದೇನೆ, ಮನ್ಮಥ, ವಸಂತ, ಜಯಂತ, ನಳಕೂಬರ್ ಇವರು ಪ್ರಪಂಚದಲ್ಲಿ ಅತ್ಯಧಿಕ ರೂಪವಂತರಂತೆ. ಈತನನ್ನು ಕಂಡಾಗ ಅವರಿಗಿಂತಲೂ ಶತಾಧಿಕ್ಯ ರೂಪವಂತನೋ ಅಂತ ನನಗೆ ಅನ್ನಿಸ್ತದೆ. ಹಾಗಾದರೆ ಇಂತಹ ರೂಪವಂತನು ಯೌವನಸ್ಥನು ಈ ಪ್ರದೇಶದಲ್ಲಿ ಬಂದು ಹೀಗೆ ಈಗ ಮಲಗಿರುವುದಕ್ಕೆ ಕಾರಣವಾದರೂ ಏನಿರಬಹುದು? ನನಗೆ ನೆನಪಾಯಿತು. ನಾನು ನನ್ನಪ್ಪ ಮಾತಾಡುವಾಗ ನನ್ನಲ್ಲಿ ಅಪ್ಪ ಹೇಳಿದರು, ವಿಷಯೇ ನೀನೇ ನನಗೊಂದು ವಿಷಯ ಆಗಿಬಿಟ್ಟೆ. ಅಂದರೆ ಹೆಣ್ಮಕ್ಕಳಿಗೆ ಪ್ರಾಯ ಬಂದಾಗ ಅಪ್ಪ ಅಮ್ಮನಿಗೆ ಒಂದು ಹೊಣೆಗಾರಿಕೆ, ಮದುವೆ ಮಾಡಿ ಕೊಡುವವರೆಗೆ. ಅಪ್ಪ, ನೀವೇ ಯೋಚಿಸಬೇಕು, ನಾನು ನಿಮಗೆ ವಿಷಯವಾಗಿ ಉಳಿಯುವುದಕ್ಕೆ ಇಷ್ಟ ಆಗುವುದಿಲ್ಲ, ಆ ಬಗ್ಗೆ ಯೋಚಿಸಬೇಡ, ಆದಷ್ಟು ಬೇಗನೆ ನಿನಗೊಂದು ಮದುವೆ ಮಾಡಿಸ್ತೇನೆ ಅಂತ ಅಪ್ಪ ಹೇಳಿದರು. ಮದುವೆ ಅಂದರೆ ಬದುಕಿನಲ್ಲಿ ಆಗಲೇಬೇಕಾದಂತಹ ಒಂದು ಸಂಸ್ಕಾರ ಅದು. ಆದ್ದರಿಂದ ಅದನ್ನು ಆಯಾ ಕಾಲಕ್ಕೆ ಮಾಡಿದರೆ ಚಂದ. ಯಾವುದಕ್ಕೂ ನನಗೆ ಸ್ವಲ್ಪ ಅವಸರ ಇದೆ, ಚಂದನಾವತಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ನನ್ನಪ್ಪ ಹೊರಟು ಹೋದರು. ಅವರು ಆ ಕಡೆ ಹೋದರು. ನಾನು ಅರಮನೆಯಲ್ಲಿದ್ದು ಅಸಮಾಧಾನವಾಗಿ ನೆಮ್ಮದಿಗಾಗಿ ಈ ವನಾಂತರದಲ್ಲಿ ಸಂಚರಿಸುತ್ತಾ ಹೀಗೆ ಬಂದವಳು. ಇಲ್ಲಿ ಈ ಪುರುಷ ಹೊರಗಿದ್ದು. ಹಾಗಾದರೆ ಏನಿರ್ಬಹುದು? ಚಂದನಾವತಿಗೆ ವರಾನ್ವೇಷಣೆಗಾಗಿಯೇ ನನ್ನಪ್ಪ ಹೋದದ್ದು, ಅಥವಾ ಅಲ್ಲಿಗೆ ಹೋದಾಗ ಇಂತಹ ಒಬ್ಬ ಸ್ಫುರದ್ರೂಪಿ ಯುವಕ ಅವರಿಗೆ ಕಾಣಸಿಕ್ಕಿ ಇವನನ್ನೇ ಅಳಿಯನನ್ನಾಗಿ ಮಾಡಿಕೊಳ್ಬೇಕು ಅಂತ ಆಸೆ ಪಟ್ಟು ಆ ವಿಷಯವನ್ನು ಮೊದಲಾಗಿ ಅರಮನೆಗೆ ತಿಳಿಸೋಣ ಅಂತ ಇವರನ್ನೇ ಕಳಿಸಿಕೊಟ್ಟದ್ದು ಹೇಗೆ ನನಗೆ ಗೊತ್ತಿಲ್ಲ. ಏನೇ ಇರಲಿ, ಇವರನ್ನು ಕಂಡಾಗ ನಾನು ಆಕರ್ಷಿತಳಾದುದಂತೂ ಖಂಡಿತ ಹೌದು. ಆದರೆ ಏನು ಮಾಡೋಣ, ಇವರನ್ನೇ ಬಿಸಿ ಯಾರು ಏನು ಅಂತ ಕೇಳಿಬಿಡ್ಲ? ಛೇ, ಸಭ್ಯತೆಯ ಎಲ್ಲೆಯನ್ನು ಮೀರಿ ನಡೆಯುವುದು ನನ್ನಂಥವರಿಗೆ ಹೇಳಿಸಿದ್ದಲ್ಲ, ಆ ವರ್ಗವೇ ಬೇರೆ. ಆದರೂ ಇಲ್ಲಿಂದ ದೂರ ಸರಿಯುವುದಕ್ಕೆ ಮನಸ್ಸು ಬರ್ತಾ ಇಲ್ಲ. ಏನದು? ಆ ಉತ್ತರದ ತುದಿಯಲ್ಲಿ ಒಂದು ಗಂಟು ಕಾಣಿಸ್ತಾ ಉಂಟು, ಅದರಲ್ಲಿ ಏನೋ ಉಂಟು ಅನ್ನೋದು ಖಂಡಿತ. ಏನಿರ್ಬೋದು? ಅಲ್ಲ, ಬಿಡಿಸಿ ನೋಡಿದರೆ ತಪ್ಪಾಗ್ತದ? ಅಲ್ಲ, ಆ ವ್ಯಕ್ತಿ ನೋಡಿದರೆ ತಪ್ಪಾದೀತೋ ಏನು, ನೋಡದೇ ಇದ್ರೆ ತಪ್ಪಾಗುವುದು ಹೇಗೆ? ಆಕ್ಷೇಪಿಸುವುದಕ್ಕೆ ಯಾರಿದ್ದಾರೆ? ಇಲ್ವಲ್ಲ. ಆದ್ದರಿಂದ ನಿಧಾನವಾಗಿ ಆ ವ್ಯಕ್ತಿಗೆ ಎಚ್ಚರ ಆಗದೇ ಇದ್ದ ಹಾಗೆ ಉತ್ತರೆಯದ ಗಂಟಿನಲ್ಲಿ ಏನಿದೆ ಎನ್ನುವುದನ್ನು ಬಿಡಿಸಿ ನೋಡ್ತೇನೆ. ಬಿಡಿಸಿ ನೋಡ್ತಾ ಇದ್ದೇನೆ. ಇದು ನನ್ನಪ್ಪನದ್ದೇ ಲೇಖನ. ಹಾಗಾದ್ರೆ ನನ್ನ ಊಹೆ ಸುಳ್ಳಾಗ್ಲಿಲ್ಲ. ಯಾರಿಗೆ ಬರೆದದ್ದು? ಬೇರೆ ಯಾರಿಗೂ ಅಲ್ಲ, ನನ್ನಣ್ಣ ಮದನನಿಗೆ ಬರೆದಲ್ಲ ಲೇಖನ. ಬರೆದದ್ದಾದ್ರೂ ಏನು ಅಂತ, ಮದನನಿಗೆ ನಿನ್ನಪ್ಪನ ಆಶೀರ್ವಾದಗಳು. ಈ ಲೇಖನವನ್ನು ತಂದವನು ಚಂದ್ರಹಾಸ ಎಂಬ ಯುವಕ. ಇವನು ಯಾರೋ ಏನು ಅಂತ ಭಾವಿಸಬೇಡ, ಈತನು ನಮಗೆ ಅತ್ಯಂತ ಹಿತನು. ಅದು ನಮ್ಮ ಅಪ್ಪನಿಗೆ ಸ್ವಲ್ಪ ಅವಸರ ಜಾಸ್ತಿ, ಪ್ರಾಯವೂ ಆಯ್ತಲ್ಲ, ಬರೆಯುವಾಗ ಕೈ ನಡಗಿತೋ ಏನು. ಅತ್ಯಂತ ಅಹಿತ, ಅರ್ಥ ಕಲ್ಪಿಸಿದ್ರೆ ಬೇರೆಯೇ ಆಗ್ತದೆ. ಅತ್ಯಂತ ಹಿತನು ಎಂಬ ಅರ್ಥದಲ್ಲೇ ಅಪ್ಪ ಬರೆದದ್ದು. ಅಷ್ಟೇ ಅಲ್ಲ, ಇವನನ್ನು ನೀನು ಸಂಧಿಸಿದ ಮೇಲೆ ಮತ್ತೇನು ಬರೆದಿದ್ದಾರಲ್ಲ, ಹೊತ್ತು
ಆಮೇಲೆ ನನ್ನ ಅಣ್ಣನಿಗೆ ಬರೆದದ್ದು, ಮಗನೇ ಮದನ, ಇವನು ಯಾರು, ಇವನ ಹೆಸರೇನು ಅನ್ನುವುದು ನಮೂದಿಸಿದ್ದೇನೆ. ಆಮೇಲೆ ಇವನ ಕುಲ ಗೋತ್ರ ಹಿನ್ನೆಲೆ ಯಾವುದನ್ನು ನೀನು ವಿಚಾರಿಸತಕ್ಕದ್ದಲ್ಲ, ವಿಚಾರಿಸುವುದು ಅನಗತ್ಯ. ಹಾಗಾದ್ರೆ ನೀನೇನು ಮಾಡಬೇಕು? ಇವನನ್ನು ಕಂಡಾಕ್ಷಣವೇ ವಿಷಮ ಮೋಹಿಸುವಂತೆ ಮಾಡು. ಅಯ್ಯಯ್ಯೋ, ಅಲ್ಲಿ ಒಂದು ಅಕ್ಷರ ತಪ್ಪಿತ್ತು, ಇಲ್ಲಿ ಮತ್ತೊಂದು ಅಕ್ಷರ ತಪ್ಪಿದೆ. ವಿಷಯಂ ಮೋಹಿಸುವಂತೆ ಮಾಡು, ಅದು ಬದಲಾಗಿ ವಿಷಮ್. ನಮ್ಮಣ್ಣ ಇದ್ದಾನಲ್ಲ, ಕೋಣ ಕರು ಹಾಕಿತು ಅಂದ್ರೆ ಗೂಟದಲ್ಲಿ ಕಟ್ಟಿ ಹಾಕುವಂತ ಹೇಳುವಷ್ಟು ಮುಗ್ಧ ಸ್ವಭಾವದವನು ನಮ್ಮಣ್ಣ. ಒಂದು ವೇಳೆ ಈ ಲೇಖನ ನಾನು ನೋಡದೇ ಇದ್ದಿದ್ರೆ ಪ್ರಮಾದವೇ ಆಗಿ ಹೋಗ್ತಿತ್ತು. ಅವ ವಿಷಯನ್ನು ಕೊಡುವುದಲ್ಲ, ವಿಷವನ್ನೇ ಕೊಟ್ಟು ಬಿಡ್ತಿದ್ದ. ಅರರೇ, ತಪ್ಪಿತು ಒಂದಕ್ಷರ, ಏನ್ ಮಾಡ್ಲಿ? ಇದನ್ನು ನಾನು ತಿದ್ದದೇ ಇದ್ರೆ ಆಗಲಿಕ್ಕೆ ಇಲ್ಲ. ತಿದ್ದುವುದಕ್ಕೆ ಲೇಖನಿ ಬೇಕಲ್ಲ, ಇಲ್ಲಿ ಅದಿಲ್ವಲ್ಲ. ಏನು ಉಪಾಯ ಇದ್ದರೆ ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ. ಬಹಳ ತಿದ್ಲಿಕ್ಕಾದ್ರೆ ವ್ಯವಸ್ಥೆ ಇಲ್ಲ. ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡಿದ್ದೇನಲ್ಲ, ವಿಷವಂ ಅನ್ನುವುದು ವಿಷಯಂ ಮಾಡಿದ್ರೆ ಏನು? ಹಾಗೆ ಇದರಲ್ಲಿ ತಿದ್ದಿ ಬರೀತೇನೆ. ಈಗ ಸರಿಯಾಯ್ತು. ವಿಷವಂ ಅಲ್ಲ, ವಿಷಯಂ ಬರ್ದದ್ದಾಯ್ತು. ಇವರಿಗೆ ಎಚ್ಚರ ಆಗುವ ಮೊದಲು ನಾನು ತೆಗೆದಿದ್ದೇನೆ, ನೋಡಿದ್ದೇನೆ, ಓದಿದ್ದೇನೆ ಅಂತ ಗೊತ್ತಾಗಬಾರ್ದಲ್ಲ. ಮೊದಲು ಹೇಗಿತ್ತೋ ಹಾಗೆಯೇ ಉತ್ತರೀಯದಲ್ಲಿ ಇದನ್ನು ಸುರುಳಿ ಸುತ್ತಿ ಕಟ್ಟಿ ಇಡ್ತೇನೆ. ಮತ್ತೆ ಹೇಗೂ ನನ್ನವರಾಗುವವರಲ್ವಾ? ಹೌದು, ದೈವಯೋಗ ಇದೆಲ್ಲ ಬೇಕು ಅಂದರೆ ಸಿಗುವಂಥದ್ದಲ್ಲ. ಬಪ್ಪದು ತಪ್ಪದು, ತಪ್ಪುವುದು ಬಾರದು, ಹೌದಲ್ಲ? ಇನ್ನೇನು ಎಚ್ಚರ ಆದ ಮೇಲೆ ನೇರ ಅರಮನೆಗೆ ಬರ್ತಾರೆ, ಯೋಚಿಸುವುದಕ್ಕೇನಿಲ್ಲ. ಅದಕ್ಕಿಂತ ಮೊದಲಾಗಿ ನಾನು ನನ್ನ ಗೆಳತಿಯಾದ ಚಂಪಕಮಾಲಿನಿಯಲ್ಲಿದ್ದಾಳೆ ನೋಡಿ, ಅವಳನ್ನು ಒಡಗೂಡಿಕೊಂಡು ಅರಮನೆ ಸೇರಿಬಿಡ್ತೇನೆ. ನಿದ್ರೆ ಹೋದೆನೋ ಹೇಗೆ? ಮಾರ್ಗಾಯಾಸದಿಂದ ದೇಹ ದಣಿದು ನಿದ್ರೆ ಜಾರಿದಂತಹ ನನಗೆ ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ. ಚಂದನಾವತಿಯನ್ನು ಬಿಟ್ಟು ಅದೆಷ್ಟೋ ಹೊತ್ತಾಯಿತು. ಸೂರ್ಯ ನಡುನೆತ್ತಿಗೆ ಬಂದಂತಹ ಹೊತ್ತಿನಲ್ಲಿ ಮಲಗಿ ನಾನು ನಿದ್ರಿಸಲಿಕ್ಕೆ ಹೋದದ್ದು. ನಿದ್ರಿಸುವಲ್ಲಿವರೆಗೆ ಸಮಯ ನಮ್ಮದು. ನಿದ್ರೆಗೆ ಜಾರಿದ ಮೇಲೆ ನಮಗೆ ಅರಿವಿಗೇ ಬರುವುದಿಲ್ಲ. ಕೆಲವು ಸಲ ಮಾಡಬೇಕಾದ ಕರ್ತವ್ಯವೇ ಉಳಿದು ಹೋಗುವುದು ಉಂಟು. ಹಾಗಾಯಿತು ಹೇಗೆ? ಬಂದ ದಾರಿ ಬಹಳ ದೀರ್ಘವಾದದ್ದು. ಮುಂದೆ ಹೋಗಬೇಕಾದಂತಹ ದಾರಿ ಅದು ಸ್ವಲ್ಪ, ಯಾಕಂದರೆ ಕುಂತಳಾ ನಗರಿಯ ವನ ಪ್ರದೇಶವೇ ಇದಾದ್ದರಿಂದ ಕಾಲ್ನಡಿಗೆಯಲ್ಲಿ ಹೋಗುವುದಾದಂತಹ ಜಾಗ ಇರಬೇಕು. ಇನ್ನೂ ಹೆಚ್ಚು ತಡ ಮಾಡುವುದಲ್ಲ. ಮೈಯ ಜಾಡ್ಯವನ್ನೊಂದು ಸಲ ಝಾಡಿಸಿ ತೆಗೆದಿದ್ದೇನೆ. ಮತ್ತೆ ಉಲ್ಲಾಸ ಬಂದಿದೆ ನನಗೆ. ಯಾಕಂದರೆ ಪರಿಸರ ಹಾಗುಂಟು. ಮನಸ್ಸಿಗೆ ಹಿತವಾದಂತಹ ಪ್ರಕೃತಿ ಇದ್ದರೆ ನಮ್ಮ ಮೈಗಂಟಿದಂತಹ ಜಾಡ್ಯ ಅದು ಸ್ಥಾಯಿಯಾಗಿ ಖಂಡಿತ ಇರುವುದಿಲ್ಲ ಎನ್ನುವುದು ನನ್ನ ಅನುಭವಕ್ಕೆ ಈಗ ವೇದ್ಯವಾಯಿತು. ಇನ್ನು ಹೆಚ್ಚು ತಡ ಮಾಡುವುದಲ್ಲ. ಹತ್ತಿರದಲ್ಲೇ ನನ್ನ ಕುದುರೆಯನ್ನು ಕಟ್ಟಿದ್ದೇನೆ. ಅದಕ್ಕೂ ಸಾಕಷ್ಟು ಮೇವು ತಿಂದಾಗಿದೆ. ಈಗ ಅದು ಉಲ್ಲಾಸ ಭರಿತವಾಗಿದೆ. ಕುದುರೆಯನ್ನು ಏರಬೇಕು, ಕುಂತಳ ನಗರಿಯ ಕಡೆಗೆ ಸಾಗಬೇಕು. ಹಾಗೆ ರಾಜಬೀದಿಯಲ್ಲಿ ಬರಬರುತ್ತಾ